ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ 1ನೇ ಕ್ಲಾಸ್ ಗೊಂದಲ. 2022 ನವೆಂಬರ್ 15ಕ್ಕೆ ಒಂದು ಆದೇಶ ಬರುತ್ತೆ. 1ನೇ ತರಗತಿಗೆ ಮಗು ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ 6 ವರ್ಷ ತುಂಬಿರಬೇಕು ಅನ್ನುವಂತಹ ನಿಯಮ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿರೋಧ ಅನ್ನೋದು ವ್ಯಕ್ತವಾಗುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಗು 1ನೇ ತರಗತಿಗೆ ಅಡ್ಮಿಷನ್ ಆಗಬೇಕು ಅಂದರೆ 6 ವರ್ಷ ತುಂಬಿರಬೇಕು ಅನ್ನುವಂತಹ ನಿಯಮವನ್ನು 2025-26ನೇ ಸಾಲಿಗೆ ತಂದರೆ ಆಯಿತು ಅನ್ನುವಂಥ ನಿರ್ಧಾರಕ್ಕೆ ಬರುತ್ತೆ. ಇದೀಗ ಕೇಂದ್ರ ಸರ್ಕಾರದಿಂದ ಒಂದು ಪತ್ರ ಬಂದಿದೆ. ಏನಂತ, 1ನೇ ತರಗತಿಗೆ ಒಂದು ಮಗು ಅಡ್ಮಿಷನ್ ಆಗುತ್ತೆ ಅನ್ನೋದಾದರೆ 6 ವರ್ಷ ತುಂಬಿರಬೇಕು ಅನ್ನುವಂತಹ ನಿಯಮವನ್ನು 2024-25ನೇ ಸಾಲಿಗೆ ತಂದು ಬಿಡಿ. ಅಂದರೆ ಈ ಅಕಾಡೆಮಿಕ್ ಇಯರ್, ಈಗ ಪರೀಕ್ಷೆ ಮುಗಿತಾ ಇದ್ದಂಗೆ ಅಡ್ಮಿಷನ್ ಆಗುತ್ತಲ್ಲ, ಅವಾಗಲೇ ಇಂಪ್ಲಿಮೆಂಟ್ ಮಾಡಿ ಅನ್ನುವಂಥ ಆದೇಶವನ್ನು ಹೊರಡಿಸಿದೆ, ಪತ್ರವನ್ನು ರವಾನೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆದೇಶಗಳ ಜಟಾಪಟಿಯಲ್ಲಿ ಕನ್ಫ್ಯೂಸ್ ಅಥವಾ ಗೊಂದಲಕ್ಕೊಳಗಾಗಿರೋದು ಯಾರು ಅಂತ ಹೇಳಿದ್ರೆ ಶಾಲೆಗಳು, ಪೋಷಕರು. ಹಾಗಾಗಿ ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ವಿಚಾರದಲ್ಲಿ ರಾಜಕೀಯ ಆಗಬಾರ್ದು. ಆದರೆ ಇಂಥದ್ದೇ ಗೊಂದಲಗಳು ಆಗಾಗ ಸೃಷ್ಟಿಯಾಗತ್ತೆ. ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ 1ನೇ ತರಗತಿಯ ಮಗು 6 ವರ್ಷ ಕಂಪ್ಲೀಟ್ ಆಗಿರುವಂತಹ ನಿಯಮ ಏನಿದೆ ಅದು ವೈಜ್ಞಾನಿಕವಾಗಿದೆಯಾ, ಇದರಿಂದ ಆಗುವಂಥ ಸಾಧಕ ಬಾಧಕಗಳೇನು, ಈ ನಿಯಮ ಜಾರಿಗೆ ಬರುವುದಾದರೆ ಯಾವಾಗಿಂದ ಬಂದರೆ ಬಹಳ ಉತ್ತಮ, 2024-25ಕ್ಕೆ ಏನಾದರೂ ನಿಯಮ ಜಾರಿಗೆ ಬರೋದಾದರೆ ಏನು ಸಾಧಕ ಬಾಧಕಗಳಿದ್ದಾವೆ, ಪ್ಲಸ್ ಆ್ಯಂಡ್ ಮೈನಸ್ ಏನು, ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಾಶ್ರೀ. ಒಂದನೇ ತರಗತಿಯನ್ನು ಓದುವ ಮಗುವಿಗೆ 6 ವರ್ಷ ತುಂಬಿರಬೇಕು, ಇದು ನಿಯಮ. 2022 ನವೆಂಬರ್ 15ಕ್ಕೆ ಈ ಒಂದು ನಿಯಮದ ಜಾರಿಗೆ ಒಂದು ಆದೇಶ ಬರುತ್ತೆ. ರಾಜ್ಯ ಸರ್ಕಾರದಲ್ಲೂ ಇದು ಚರ್ಚೆ ಆಗುತ್ತೆ. ನಂತರದ ಸಂದರ್ಭದಲ್ಲಿ ಈ ನಿಯಮವನ್ನು 25-26 ಸಾಲಿಗೆ, ಅಂದರೆ ಇನ್ನೂ 1 ವರ್ಷ ಬಿಟ್ಟು ಮುಂದಿನ ವಾರ್ಷಿಕ ವರ್ಷ ಅಂತ ಇರುತ್ತೆ, ಆವಾಗ ಜಾರಿಗೆ ತಂದರಾಯಿತು ಅಂಥೇಳಿ ಆ ನಿಯಮವನ್ನು ಸದ್ಯಕ್ಕೆ ಹಾಗೆ ಇಡಲಾಗಿದೆ. ಆದರೆ ಇದೀಗ ಕೇಂದ್ರದಿಂದ ಬಂದಿರುವಂಥ ಪತ್ರದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲೇಬೇಕು. ಇದರ ನಡುವೆ NEP ಗೊಂದಲಗಳು ಉಂಟಾಯಿತು. ರಾಜ್ಯ ಸರ್ಕಾರ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತೀವಿ ಅಂತ ಕೂಡ ಹೊರಟಿದೆ. ಯಾವುದೇ ಎಜುಕೇಷನ್ ಪಾಲಿಸಿ ಬಂದರೂ ಕೂಡ ಇಲ್ಲಿ ಗೊಂದಲಕ್ಕೆ ಈಡಾಗದಂತೆ ಪೋಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಶಾಲಕರಿಗೆ ಯಾರಿಗೂ ಕೂಡ ಗೊಂದಲ ಉಂಟಾಗದಂತೆ ಯಾವುದೇ ನಿಯಮವನ್ನು ಜಾರಿಗೆ ತರಬೇಕಾಗತ್ತೆ. ನೋಡಿ, ಈ ವರ್ಷದಿಂದಲೇ ಜಾರಿಗೆ ಕೇಂದ್ರದಿಂದ ರಾಜ್ಯಕ್ಕೆ ಪತ್ರ ರವಾನೆಯಾಗಿದೆ. ಮುಂದಿನ ವರ್ಷದಿಂದ ಜಾರಿಗೆ ರಾಜ್ಯ ಸರ್ಕಾರ ಆದೇಶವನ್ನು ತರುತ್ತಾ ಇಲ್ವಾ ಅನ್ನೋದೇ ಸದ್ಯದ ಗೊಂದಲ ಆಗಿರುವಂಥದ್ದು. ಹಾಗಾಗಿ ಗೊಂದಲದ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈ ಶಿಕ್ಷಣ ಇಲಾಖೆಯ ವಿಚಾರದಲ್ಲಿ ಇರುವಂಥ ನಿಯಮವನ್ನು ಜಾರಿಗೆ ತರುತ್ತಾ ಇಲ್ವಾ, ತರೋದಾದರೆ ಯಾವಾಗ, ಈ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಚಿಂತಕರು, ಶಿಕ್ಷಣ ಪ್ರೇಮಿಯಾಗಿರುವಂಥ MK ಕೃಷ್ಣ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೋಷಕರಾಗಿರುವಂತಹ ಸುಮಾ ಕಿರಣ್ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರೂಪ್ಸಾ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟಿ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆರಂಭದಲ್ಲಿ ನಾನೊಂದು ಮಾತನ್ನು ಹೇಳಿದೆ, ಈ ರಾಜಕೀಯ ಅನ್ನೋದು ಶಿಕ್ಷಣ ಮತ್ತು ಆರೋಗ್ಯ ಎರಡು ವಿಚಾರದಲ್ಲಿ ಬರಬಾರ್ದು, ಬರ್ತಾನೇ ಇದೆ. ಬಟ್ ಅನುಭವಿಸೋರು ಮಕ್ಕಳು, ಶಿಕ್ಷಕರು, ಪೋಷಕರು. ಈಗ 1ನೇ ತರಗತಿಗೆ ಹೋಗಬೇಕು ಅಂದರೆ ಒಂದು ಮಗು 6 ವರ್ಷ ಕಂಪ್ಲೀಟ್ ಆಗಿರಬೇಕು ಅನ್ನೋ ನಿಯಮ ಇದೆಯಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ಬೋದಾ? ಮೊಟ್ಟ ಮೊದಲು ನಾನು ಸಾಕಷ್ಟು ಪ್ರಿಂಟ್ ಮೀಡಿಯಲ್ಲಿ ಓದಿದೆ ಇದ್ರ ಬಗ್ಗೆ. ಇದ್ಯಾಕೋ 1ನೇ ಕ್ಲಾಸಿಗೆ 6 ವರ್ಷ ಅಂತ ಹೇಳ್ತಾ ಇದ್ದೀರಾ. ನಾನು ಒಬ್ಬ BG ಶಿಷ್ಯ, ಹಾಗೂ ನಾನು GP ರಾಜರತ್ನಂ ಶಿಷ್ಯ ಕೂಡ. ಅಲ್ಲರಿ, ಒಂದು ಶಿಕ್ಷಣಕ್ಕೆ ಅಥವಾ ವಿದ್ಯಾಭ್ಯಾಸ ವ್ಯಾಸಂಗಕ್ಕೆ ಯಾವತ್ತೂ ಯಾವುದು ವಯೋಮಿತಿನೇ ಇಲ್ವಂತೆ. 60ನೇ ವಯಸ್ಸು, 90ನೇ ವಯಸ್ಸಲ್ಲಿ PhD ಮಾಡಿದವರು ಇದ್ದಾರೆ, 85ರಲ್ಲಿ ರನ್ನಿಂಗ್ ರೇಸ್ ಮಾಡೋರು ಇದ್ದಾರೆ. ಆಮೇಲೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ನನ್ನ ಮಗ 8 ವರ್ಷಕ್ಕೆ ದಂಟು ಅಂತ ಹೇಳ್ದಂಗೆ. ಸರಿ, ನಾನು ನಿನ್ನೆ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ. ಕಾಲೇಜಲ್ಲಿ ಅಂತ ಹೇಳಿದ್ರೆ 2ನೇ ಡಿಗ್ರಿ ಅಂದರೆ ಈಗಿನ ಕಾಲಕ್ಕೆ 19-20 ವರ್ಷ ಆಗಿರಬೇಕು. ನಾನೇನೋ ಒಂದು ಪ್ರಶ್ನೆ ಮಾಡಿದಾಗ ಹುಡುಗನ ಕೇಳಿದೆ, ಅಲ್ಲಪ್ಪ ಇವಾಗ 1 ವಾರದ ಕೆಳಗೆ ಯಾರೋ ಒಬ್ಬರು ಪಾಸ್ಟ್ಯುಮಸ್ಲಿ ಭಾರತ ರತ್ನ ಬಂತಲ್ಲ, ಯಾರಿಗಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಕೂತಿದ್ದವನು, ಫೈನಲ್ ಇಯರ್ ಅವನು, ಲಾ ಮಾಡೋನು, ಏನು ಹೇಳ್ದ ಗೊತ್ತಾ, ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ದ. ಅಯ್ಯೋ ಮುಂಡೆ ಇದೆ, 20 ವರ್ಷ ಆಯಿತು. ಈ ಒಂದು ಲೋಕಲ್ ಪರಿಜ್ಞಾನವೇ ಅಂದರೆ ವಯಸ್ಸಿಗೂ ಈ ವಯೋಮಿತಿಗೂ ಯಾವ ಥರದ್ದು ಸಂಬಂಧ ಇಲ್ಲ, ಮೊಟ್ಟ ಮೊದಲು. ಎರಡನೇದು, ನೀವೊಂದು 6ನೇ ವರ್ಷಕ್ಕೆ ಸೇರಬೇಕು ಅಂದರೆ ಇದನ್ನು ವಯೋಮಿತಿ ಮಾಡಿದ್ದವನು ಯಾವನ್ರಿ ಇದು?
ನನಗೆ ಗೊತ್ತಿದ್ದಂಗೆ 3ನೇ ವಯಸ್ಸಿಗೆ ನಮ್ಮ ಜೊತೆಲೆಲ್ಲ ಕ್ಲಾಸಲ್ಲಿ ಇದ್ದವರು ಡಬಲ್ ಪ್ರಮೋಷನ್ನು ಎಲ್ಲ ಮಾಡಿ 15 ವರ್ಷಕ್ಕೆ ಡಿಗ್ರಿ ಮಾಡಿದವರು ಇದ್ದು ನಾನು ನೋಡಿದ್ದೀನಿ. ಹೌದು ನಾಳೆ ಬಂದು ನ್ಯಾಷನಲ್ ಸೈನ್ಸ್ ಡೇ ಅಂತ ಅರ್ಥ. ಸರ್ ಸಿ ವಿ ರಾಮನ್ ಎಲ್ಲ 12 ವಯಸ್ಸು, ಅವರಿಗೆಲ್ಲ SSLC ಮುಗಿದವರು ಇದ್ದಾರೆ. ಈ 6 ವಯಸ್ಸು ಅನ್ನೋದು ಖಂಡಿತ ಅಲ್ಲ. ಇವಾಗ ನೀವೇ ಆಗಲಿ, ನನ್ನ ಮಗುನೇ ಆಗಲಿ ಅಥವಾ ನಿಮ್ಮ ಮಗುನೇ ಆಗಲಿ, 2ನೇ ವಯಸ್ಸಿಗೆ ಕನ್ನಡ ಹೇಳ್ಕೊಡಿ, ತಮಿಳು ಹೇಳ್ಕೊಡಿ, ಹಿಂದಿ ಹೇಳ್ಕೊಡಿ, ಮಗ್ಗಿ ಹೇಳ್ಕೊಡಿ. ಯಾವುದನ್ನು ಹೇಳಿ 2ನೇ ವಯಸ್ಸಲ್ಲೇ 3ನೇ ವಯಸ್ಸಲ್ಲೇ ಕಲಿಯೋಂಥ ಶಕ್ತಿ ಇರುತ್ತೆ. ಇದು ಯಾಕೆ 6ನೇ ವಯಸ್ಸು ಅಂತ ಮಾಡಬೇಕು ಮೊಟ್ಟ ಮೊದಲು. ಆಮೇಲೆ ನೀವು ಹೇಳಿದ್ರಿ ಆದೇಶ ಅಂತ. ಇದು ಆದೇಶ ಯಾಕೋ ಕಳೆದ 2 ವರ್ಷದಿಂದ ಸರ್ಕಾರ ಬದಲಾಯಿತು, ರಾಜಕೀಯ ಪಕ್ಷ ಬದಲಾಯಿತು ಅಂದರೆ ಇದೊಂದು ಆದೇಶ ಅಲ್ಲ, ಆವೇಶ. ಇದು ಮೊಟ್ಟ ಮೊದಲು ಪಠ್ಯಪುಸ್ತಕ ಬಂತು, ಆಮೇಲೆ NEP ಬೇಡ ಅಂತ SEP ಆಯಿತು. NEP ಬೇಡ ಅಂದಿದ್ದು ಜುಲೈ 2023. ಇಲ್ಲಿ ತನಕ SEPಗೆ ಏನು ಹಣೆ ಬರ ಏನಾಗ್ರಿ ಗೊತ್ತಾಗ್ತಾ ಇದೆ? ಏನೂ ಇಲ್ಲ. ಇದೇನೋ ಒಂದು ಒಟ್ಟಲ್ಲಿ ಸರ್ಕಸ್ಸು, ಜೈಂಟ್ ವೀಲ್ ಓಡಿಸ್ತಾ ಇರ್ತಾರೆ ಅಷ್ಟೇ. ಇದು ನನ್ನ ಅನಿಸಿಕೆ. 6ನೇ ವಯಸ್ಸು ಅನ್ನೋದು ಆ ವಯೋಮಿತಿ ಅಲ್ಲ. ಮಕ್ಕಳು ಬುದ್ಧಿ ಇತ್ತು ಅಂದರೆ ಯಾಕೆ 3-4 ವರ್ಷನೂ ವೇಸ್ಟ್ ಮಾಡ್ತೀರಾ? ಹೋಮ್ ಸ್ಕೂಲ್ ಅಂತ 2ನೇ ವಯಸ್ಸು 3ನೇ ವಯಸ್ಸಿಗೆ ಶುರು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಒಬ್ಬ ಶಿಕ್ಷಕನಾಗಿ. ರೈಟ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಕೆಲವೊಂದು ನಿಯಮಗಳ ಗೊಂದಲದಲ್ಲಿ ಹೈರಾಣ ಆಗೋದು ಮತ್ತು ಕನ್ಫ್ಯೂಸ್ ಆಗೋದು ಯಾರಿಗೆ ಅಂತ ಹೇಳಿದ್ರೆ ಪೋಷಕರಿಗೆ, ಮಕ್ಕಳಿಗೆ, ಶಿಕ್ಷಕರಿಗೆ, ಶಾಲೆಗಳಿಗೆ. ಏನಂತೀರಿ? ಫಸ್ಟ್ ಆಫ್ ಆಲ್ ಅಡ್ಮಿಷನ್ಸ್ಗೆ ಫಸ್ಟ್ ಮಗು ಹುಟ್ಟಿದಾಗ್ಲಿಂದ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್. ಮಕ್ಕಳು ಮಾಡ್ಕೋಬೇಕು ಅಂದಾಗ್ಲಿಂದಾನೇ ಕನ್ಫ್ಯೂಷನ್ನು, ನೆಕ್ಸ್ಟ್ ಸ್ಕೂಲ್ಗೆ ಎಲ್ಲಪ್ಪ ಅಡ್ಮಿಷನ್ನು ಅಂತ. ಸೊ ಅದೇ ಒಂದು ಟೆನ್ಷನ್ನಲ್ಲಿದ್ದಾಗ ಈ ಏಜ್ ಲಿಮಿಟು ಸರ್ ಹೇಳ್ದಂಗೆ ತರೋದು ಇಟ್ಸ್ ರಿಯಲಿ ಎ ಆ್ಯಡೆಡ್ ಹೆಡೇಕ್ ಆರ್ ಬರ್ಡನ್ ಅನ್ಸತ್ತೆ. ಸರ್ ಚೆನ್ನಾಗಿ ಹೇಳಿದ್ರು. ಇವಾಗ ಅಭಿಮನ್ಯು ಆಗಲಿ, ನಾವು ಪುರಾಣದಲ್ಲೆಲ್ಲ ತಗೊಂಡ್ರೆ ಅವ್ರ ಗರ್ಭದಲ್ಲೇ ಎಲ್ಲ ಕಲ್ತಿದ್ರು ಅಂತ. ಸೊ ಅದೆಲ್ಲ ಇದ್ದಾಗ ನಮ್ಮ ಆವಾಗ ಮಾತ್ರ ಮೈಥಾಲಜಿ ಬೇಕು, ನಮ್ಮ ಹಿಂದೂ ಸಂಪ್ರದಾಯ ಬೇಕು ಅಂತ. ಸೊ ನಮ್ಮ ಮಕ್ಕಳನ್ನ ನಾವೇ ಏನಕ್ಕೆ ಕೆಳಗಾಕೋಬೇಕು, ಅವ್ರಿಗೆ ಕಲಿಯೋಕ್ಕಾಗಲ್ಲ ಅಂತ ಬಹುಶಃ ಚಾನ್ಸ್ ಕೊಡ್ಬೋದಲ್ವ. ಸೊ ಅವ್ರಿಗೇನಾದರೂ ಅಕಸ್ಮಾತ್ ಆ ಒಂದು ಕೆಪಾಸಿಟಿ ಇಲ್ಲ, ಲರ್ನಿಂಗ್ ಎಬಿಲಿಟೀಸ್ ಕಡಿಮೆ ಇದೆ ಅಂದಾಗ ದೇ ಕ್ಯಾನ್ again go back to the same standard. They can improvise their skill and then they can go forward. So ಈ ತರ ಎಲ್ಲ ಇವಾಗ ಒಂದು ಮಾಮೂಲಿ ಎಕ್ಸಾಮ್ ಫೇಲ್ ಆದರೆ ಸಪ್ಲಿಮೆಂಟ್ರಿ ಅಂತ ಕೊಟ್ಟಾಗ ವೈ ಡೋಂಟ್ ದೇ ಗಿವ್ ದಿಸ್ ಲಿಬರ್ಟಿ? ಸೊ ಸ್ಟಾರ್ಟಿಂಗಲ್ಲೇ ಏಜ್ ಲಿಮಿಟು ಎಲ್ಲ ಈ ಥರ ಬರ್ಡನ್ ಆಗ್ತಾ ಇದ್ರೆ ನಿಜವಾಗ್ಲೂ ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ರಿಯಲಿ ರಿಕ್ವೈರ್ಡ್. ಆಮೇಲೆ ಜೊತೆಗೆ ಅವರು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಮಾಡಿ ಏನೋ ಮಾಡಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಕೈ ಕಾಲು ಹಿಡಿದು ಒಂದು ಪೇರೆಂಟ್ ಸೇರಿಸಿರ್ತಾರೆ, ಸೇರಿಸ್ಬಿಟ್ಟಿರ್ತಾರೆ. ಇವಾಗ ಹೊಸದಾಗಿ ರೂಲ್ಸ್ ತಂದಾಗ ಇನ್ನೊಂದು ಆ್ಯಡ್ ಮಾಡ್ತೀನಿ ನಿಮ್ಮ ಜೊತೆಗೆ. ಈ ರೂಲ್ಸ್ ಬಂದಿದೆ ಅಂದ ತಕ್ಷಣ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಬಿಡ್ತಾರೆ. ತುಂಬಾ ಜನ ಇದ್ದಾರೆ ಆ ಥರ, ತುಂಬಾ ಜನ ಇದ್ದಾರೆ. ಅವಕಾಶ ಆಯ್ತು, ಇವಾಗ ಇಲ್ವಲ್ಲ, ಮಾಡ್ತಾರೆ ಸರ್. ಮಾಡೋಕ್ಕೆ ಕೆಪಾಸಿಟಿ ಚೇಂಜ್ ಮಾಡ್ಕೊಳ್ತೀನಿ. ಏನ್ ಸರ್ ಈಗ ನೀವೀಗ 32 ಅಥವಾ 28 ಏಜಿಗೆ ಚೇಂಜ್ ಮಾಡ್ಕೊತೀರಾ? ಆಲ್ರೆಡಿ ಯೂತ್ ಆಗೇ ಇದ್ದೀರಾ, ನಿಮ್ಗೆ ಏನು ಬೇಡ. ಜೋಕ್ಸ್ ಅಪಾರ್ಟ್, ಇವಾಗ ಅದನ್ನೆಲ್ಲ ಇದ್ದಾಗ ಫಸ್ಟೇ ಆ ಬರ್ಡನ್ ಎಲ್ಲ ಇದ್ದಾಗ ಅವರು ಒಂದು ಫಿನಾನ್ಷಿಯಲಿ ಆಗಲಿ ಮಾರಲ್ ಸಪೋರ್ಟ್ ಎಲ್ಲ ಆ ಪೇರೆಂಟ್ಸ್ಗೆ ಅಷ್ಟು ಬರ್ಡನ್ ಇದ್ದಾಗ ಹೊಸದಾಗಿ ಇವಾಗ ಈ ಥರ ತಂದ್ರು ಅಂದರೆ ಇಫ್ ದ ಚೈಲ್ಡ್ ಫಾಲ್ ಶಾರ್ಟ್ ಆಫ್ ಎ ಮಂತ್ ಆರ್ 2, the child might be having a greater mental learning ability. I agree. So but ಅವ್ರ ಪರಿಸ್ಥಿತಿ ಏನು? ಸೊ ಇದನ್ನೆಲ್ಲ ಯಾವಾಗ ಎಜುಕೇಶನ್ ಸಿಸ್ಟಮ್ ತಕ್ಷಣ ಮಾಡೋದಲ್ಲ. ಈ NEP, SEP, ವಾಟ್ ಎವರ್ ಇಟ್ ಈಸ್, ನನಗೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಏನು ಹೇಳ್ತೀನಿ ಅಂದ್ರೆ ದ ಸಿಸ್ಟಮ್, ವಾಟ್ ಎವರ್ ದ ಸಿಸ್ಟಮ್ ವಿಚ್ ಇಸ್ taking care of this, at least minimum 2 years ಇಂದ they have to implement and plan it out. ಇಲ್ಲ ಅಂದ್ರೆ ಬ್ಲೂಪ್ರಿಂಟ್ ಹಾಕೋಬೇಕು. ಹೌದು, it's going to spoil the whole system. ಅದು ಒಂಥರ ಜಿಗುಪ್ಸೆ ಬಂದ್ಬಿಡುತ್ತೆ. ಗೊತ್ತಾಯ್ತು. ಲೋಕೇಶ್ ಅವರೇ, ಈಗ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋಂಗೆ 5 ವರ್ಷ 8 ತಿಂಗಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈ ಥರದೊಂದು ಪಾಲಿಸಿ ಇತ್ತು. ಈಗ 6 ವರ್ಷ ಅಂತ ಹೇಳಿದ್ರೆ ಸ್ವಲ್ಪ ಲಾಂಗ್ ಅಂತ ಅನಿಸ್ತಾ ಇದೆ. ವೈಜ್ಞಾನಿಕವಾಗಿದೆ ಅಂತ ಅನ್ಸುತ್ತಾ ಇದು? ಇಲ್ಲಿ ಕೆಲವು ಗೊಂದಲ ಇದೆ. ನಮ್ಮದು ಈಗ RTE ಆ್ಯಕ್ಟ್ ಅಂತ ಇದೆ, 1983 ಎಜುಕೇಷನ್ ಆ್ಯಕ್ಟ್ ಅಂತ ಇತ್ತು.
ಸೊ 1983 ಎಜುಕೇಷನ್ ಆ್ಯಕ್ಟ್ ಪ್ರಕಾರ 5 ವರ್ಷ 5 ತಿಂಗಳಿತ್ತು. 5 ಇಯರ್ಸ್ 5 ಮಂತಿಂದ 7 ವರ್ಷದವರೆಗೂ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಬೋದಿತ್ತು ಅಂತ ಇತ್ತು, ರೇಂಜ್ ಇತ್ತು. ಅದು ರೂಲ್, ಇಷ್ಟರ ಒಳಗೆ ಇಷ್ಟರ ಒಳಗೆ ಅಂತ. ಅದು ಸೆಕ್ಷನ್ 3 ಬರುತ್ತೆ ಅದು. ಓಕೆ, RTE ಆ್ಯಕ್ಟ್ ಬಂತು 2009 ಅವಾಗ ಏನು ಮಾಡಿದ್ರು, ಅದನ್ನು ಅದೇ ಸೆಕ್ಷನ್ 3 ಇಟ್ಟಿದ್ದಾರೆ. ಅದನ್ನೂ ಅಲ್ಲಿವೆ ಸೆಕ್ಷನ್ 3 ಮತ್ತು ಸೆಕ್ಷನ್ 14 ಇಟ್ಟಿದ್ದಾರೆ. ಸೊ ಯಾವುದೋ RTE ಆ್ಯಕ್ಟಲ್ಲಿ. ಸೊ ಅಲ್ಲಿ ಭಾಳ ಸ್ಪೆಸಿಫಿಕ್ಕಾಗಿ ಏನು ಹೇಳ್ತಾನೆ, 5 ಇಯರ್ಸ್ 10 ಮಂತ್ಸ್ ಅಂತಾನೆ. ಸೊ ಒಂದು 5 ತಿಂಗಳು ಜಾಸ್ತಿ ಮಾಡಿದೆ ಅವನು. ಆಮೇಲೆ ಅಲ್ಲಿಂದ 7 ವರ್ಷದವರೆಗೂ ಅವಕಾಶ ಇದೆ ಅಂತ. ಓಕೆ, ಆವಾಗ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತು, ಅದನ್ನು 5 ಇಯರ್ಸ್ 5 ಮಂತ್ಗೆ ಹೇಳ್ಕೊಂತ ವಾಪಸ್ ಅದನ್ನು 2012 ಇದನ್ನು ಅಮೆಂಡ್ಮೆಂಟ್ ಮಾಡಿ ರಿಲೀಸ್ ಮಾಡಿದರು, ಇಂಪ್ಲಿಮೆಂಟ್ ಮಾಡಿದರು. ಸೊ ನಾವೇನು ಮಾಡಿದ್ರು 2012 ಇಲ್ಲೇವರೆಗೂ 5 ಇಯರ್ಸ್ 5 ಮಂತಿಂದ ಸೊ ಅಪ್ಪರ್ ಏಜ್ ಎಲ್ಲ ತನಕ 7 ವರ್ಷ ತನಕ ನಾವು ಅಡ್ಮಿಷನ್ ತೊಗೊಳ್ತಿದ್ವಿ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಿ ಎಲ್ಲರೂ ಪೇರೆಂಟ್ಸ್ ಇಷ್ಟಪಟ್ಟರೆ 6 ವರ್ಷ 5 ತಿಂಗಳಾದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಡೈರೆಕ್ಟ್ ಅಡ್ಮಿಷನ್ ಕೊಡಿ ಅಂತ. ಯಾಕಂದರೆ ಅದೇ 3ನೇ ಸೆಕ್ಷನ್ಸಲ್ಲೇ ಈ B ಸಬ್ ಸೆಕ್ಷನ್ಸಲ್ಲಿ ಏನು ಹೇಳುತ್ತೆ ಅಂದರೆ, ಆ ಮಗುಗೆ ನೀವು ಡಿನೈ ಮಾಡೋಂಗಿಲ್ಲ ಎಜುಕೇಷನ್ ಅಂತ. ಏಜ್ ಅಪ್ರಾಪ್ರಿಯೇಟ್ಗೆ ನೀವು ಅಡ್ಮಿಷನ್ ತೊಗೋಬೇಕು ಅಂದರೆ ಈವನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಲ್ಸೋ ಇಫ್ ದಿ ಚೈಲ್ಡ್ ವಾಂಟ್ಸ್ ವಿ ಗಿವ್ ಅಡ್ಮಿಷನ್ ಫಾರ್ ದಮ್ ಅಂತ. ಈವನ್ ಫಸ್ಟ್ ಸ್ಟ್ಯಾಂಡರ್ಡ್ ಓದದೇ ಇದ್ರೂ ಕೊಡಬೇಕು ಅಂತ ನಿಯಮ ಇತ್ತು. ಯಾವ ಮಗು ವಂಚಿತ ಆಗಬಾರ್ದು ಶಿಕ್ಷಣದಿಂದ ಅಂತ. ಸೊ ಹಂಗಾಗಿ ನಾವು ಅದನ್ನು ಕೊಡ್ತಿದ್ವಿ, ಫೆಸಿಲಿಟೇಟ್. ಹೌದು, ನನ್ನ ಸಾಮರ್ಥ್ಯ ಅಂತಲ್ಲ, ಮಗು ಇಷ್ಟಪಟ್ಟರೆ ನಾನು ಓದ್ತೀನಪ್ಪ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅಂತ. ಈಗ ನನ್ನನ್ನು ತಗೊಳ್ಳೋದ್ರೆ ನಾನು ಸೇರಿದ್ದೆ 4ನೇ ಕ್ಲಾಸ್ಗೆ. ನೋ ನಾಟ್ ಲೈಕ್ ದಟ್. ಸೆಕ್ಷನ್ ನಾನು ಸೇರಿದ್ರೆ 4ನೇ ಕ್ಲಾಸ್ಗೆ ಡೈರೆಕ್ಟ್ ಏಜ್ ಅಪ್ರಾಪ್ರಿಯೇಟ್ ಅಡ್ಮಿಷನ್ ಅಂತ ಮೇಡಮ್. ಇವನ್ ಯು ಕ್ಯಾನ್ ಗೆಟ್ ಅನ್ ಅಡ್ಮಿಷನ್ ಫಾರ್ ಇವನ್ 6th ಸ್ಟ್ಯಾಂಡರ್ಡ್ ಆಲ್ಸೋ, ನೋ ಪ್ರಾಬ್ಲಮ್. ನಿಮ್ಮ ಏಜ್ ಅಲ್ಲಿಗೆ ಬಂತು ಅಂತಂದರೆ, ನಾನು 4ನೇ ಕ್ಲಾಸ್ಗೆ ಇವನ್ ಬರೀತಿರಲಿಲ್ಲ, 4ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿ ವಿ ಲರ್ನ್ ಲಾಟ್, ಕಲ್ತ್ವಿ ನಾವು. ಅದು ನಾವು ಆ ಥರ ಇತ್ತು, ವ್ಯವಸ್ಥೆ ಇತ್ತು, ಕಲ್ತಿದ್ದೀವಿ. ಸೊ ದಟ್ ಈಸ್ ಹೌ ದಿ ಸಿಸ್ಟಮ್ ಸೇಸ್ ದಟ್. ಅಂದರೆ ಮಗು ಶಿಕ್ಷಣದಿಂದ ವಂಚಿತನಾಗಬಾರ್ದು ಅನ್ನೋ ಕಾರಣಕ್ಕೆ. ಯಾಕಂದರೆ ಆರ್ಟಿಕಲ್ 21 ಏನು ಹೇಳುತ್ತೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಅಪ್ ಟು ದಿ ಏಜ್ ಆಫ್ 14. ನೀವು ಕಡ್ಡಾಯವಾಗಿ ಶಿಕ್ಷಣ ಕೊಡ್ಬೇಕು ಆ ಮಗುಗೆ. ಅವ್ನು ಯಾವಾಗಾರ ಬರಲಿ ಅಲ್ಲಿಗೆ, ಸ್ವಾಮಿ ನಾನು ಸೇರ್ಕಂತ ನಾನು ಕಲಿತೀನಿ ಅಂದರೆ, ಯು ಶುಡ್ ಗಿವ್ ಅಡ್ಮಿಷನ್ ಆ್ಯಂಡ್ ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್ ಫಾರ್ ಲರ್ನಿಂಗ್. ದಟ್ ಈಸ್ ಹೌ ದಿ ಎಜುಕೇಷನಲ್ ಸಿಸ್ಟಮ್ ಸೇಸ್ ದಟ್. ಈವನ್ ಫಂಡಮೆಂಟಲ್ ರೈಟ್ಸ್ ಆಲ್ಸೋ ಸೇಸ್ ದಟ್. ನಮ್ಮ ಭಾರತ ಸಂವಿಧಾನ ಹೇಳೋ ಅಂಥದ್ದು. ಇದೇನಾಯಿತು, ಲಾಸ್ಟ್ NEP ಬಂತು. ನಾನು ಆಫ್ಟರ್ 2012 ಹೇಳ್ತಾ ಇದ್ದೀನಿ. NEP 2020 ನಾವು ಅಂದರೆ ಅಕ್ಸೆಪ್ಟ್ ಆಯಿತು, ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡ್ತು. NEPನಲ್ಲಿ ಏನು ಮಾಡಿದ್ರು ಅವರು ಅಂದರೆ, ಏಜನ್ನು 6 ವರ್ಷ ತುಂಬಿರಬೇಕು ಜೂನ್ 1ನೇ ತಾರೀಕಿಗೆ ಅಂತ ಆದೇಶ ಮಾಡಿದರು. ಸೊ 2021 ಅದು ಆದೇಶ ನಮಗೆ ಬಂತು. ಬಂದ ತಕ್ಷಣ ನಮ್ಮ ರಾಜ್ಯದಲ್ಲಿ ನಮಗೂ ಅವ್ರಿಗೂ ಒಂದಿಷ್ಟು ಜಟಾಪಟಿ ನಡೀತು. ಯಾಕೆ ಅಂತಂದರೆ, ಅಲ್ಲೇನು ಮಾಡಿದರು, ಫಸ್ಟ್ 5 ಅಂದರೆ ಪ್ರೀ KG, LKG, UKG. ಸೊ ಪ್ರೀ KG ಏಜ್ ಶುಡ್ ಬಿ 3, LKG 4, ಇದು UKG 5, ಆಮೇಲೆ 1ನೇ ಕ್ಲಾಸ್ಗೆ 6ನೇ ಕ್ಲಾಸ್ 6 ವರ್ಷ ಆಗಿರ್ಬೇಕು ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದರು. ಸೊ 5 ವರ್ಷ ಆತಲ್ಲ, ಅಲ್ಲಿಗೆ 5 ವರ್ಷ ಗ್ಯಾಪ್. ಅಲ್ಲಿಗೆ ಪ್ರೀ KG 1 ಆ್ಯಡ್ ಮಾಡೋದಕ್ಕೋಸ್ಕರ ಅಲ್ಲಿ 3 ವರ್ಷ ಇರಬೇಕು. 3 ವರ್ಷದ ಒಳಗಿದ್ರೆ ಆ ಮಗು ಕಷ್ಟ ಆಗುತ್ತೆ ಶಾಲೆಗೆ ಬರೋದು ಅಂತೇಳಿ. ಸೊ ಆ ಪ್ಲ್ಯಾನ್ಗೆ ಅದನ್ನೇನು ಮಾಡಿದರು, 6 ಇಯರ್ಸಿಗೆ ಕಂಪ್ಲೀಟ್ ಆಗಿರಬೇಕು ಅಂತ ಹಿಡಿದ್ರು. ಈಗ ನಾವೇನು ಗೊಂದಲ ಅಂದರೆ, ನಾವೇನು ಅದನ್ನು ಸಮಸ್ಯೆನ ಮುಂದಕ್ಕೆ ಇಟ್ವಿ ಅಂತಂದರೆ, ಆಯ್ತಪ್ಪ ಬೆಂಗಳೂರು ಅಂತ ಕಡೆ, ಸಿಟಿ ಅಂತ ಕಡೆ LKG ಪ್ರೀ KG ಎಲ್ಲ ಇರ್ತವೆ. ಸೊ ಈ ರಾಜ್ಯದಲ್ಲಿ 50% ಹಳ್ಳಿನಲ್ಲಿದೆ ಮಕ್ಕಳು. ಸೊ ಅಲ್ಲಿ ಯಾವ KG ಐತಿ, ಅಲ್ಲಿ ಯಾವ KGನೂ ಇಲ್ಲ. ಸೊ 3 ವರ್ಷಕ್ಕೆ ಮಗು ಸೇರಬೇಕು ಅನಿಸಿರುತ್ತೆ, ಅದರಲ್ಲಿ ಯಾವ ಕ್ಲಾಸು ಇರಲ್ಲ. ಸೊ ಅದನ್ನು ಅಟ್ಲೀಸ್ಟ್ 3 ಇಯರ್ಸ್ 5 ಮಂತ್ಸ್ಗೆ ಆದ್ರೂ ನೀವು LKGಗೆ ಏನು ಅಂಗನವಾಡಿ ಅಂತ ಇರ್ತಾವಲ್ಲ ಅಲ್ಲಿ ಸೇರಿಸ್ಕೊಂಡು ಮಗುನ ಮುಂದಕ್ಕೆ ತರ್ಬೋದು. ಸೊ ಪ್ರೀ KG ವ್ಯವಸ್ಥೆ ಅಲ್ಲಿಲ್ಲ. ಹಂಗಂತ ನಾವು ಬಿಡಿ ಅಂತ ನಾವು ಹೇಳಲ್ಲ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ದಯಮಾಡಿ ಪ್ರೀ KGನೂ ಓಪನ್ ಮಾಡಿ ಹಳ್ಳಿಗಳಲ್ಲಿ. ಸೊ ನೀವು 1ನೇ ಕ್ಲಾಸ್ ಇದೆಯಲ್ಲ, ಆ ಏಜನ್ನು ಸ್ವಲ್ಪ ರೆಡ್ಯೂಸ್ ಮಾಡಿ. ಇಟ್ ಹ್ಯಾಸ್ ಟು ಬಿ ಅಂದರೆ 5 ಇಯರ್ಸ್ 5 ಮಂತ್ಸ್ ಅಥವಾ 6 ಮಂತಿಂದ 6 ಇಯರ್ಸ್ ಅಥವಾ 7 ಇಯರ್ಸ್ವರೆಗೂ ನೀವು ಅದನ್ನು ಗ್ಯಾಪ್ ಕೊಡಿ. ಯಾಕೆ ಅಂತಂದರೆ, ಹಳ್ಳಿನಲ್ಲಿ ಏನಾಗ್ಬಿಡ್ತವೆ, ಕೆಲವು ಹಳ್ಳಿಗಳು ಸಣ್ಣ ಹಳ್ಳಿಗಳು ಇರ್ತವೆ, ಅಲ್ಲಿ ಶಾಲೆಗಳು ಇರಲ್ಲ. ಸೊ ಪಕ್ಕದ ಊರಿಗೆ ಶಾಲೆಗೆ ಹೋಗ್ಬೇಕಾಗುತ್ತೆ ಅವನು. ಅಲ್ಲಿಂದ 1.5 2 ಕಿಲೋಮೀಟರ್, ಸಮ್ಟೈಮ್ 5 ಕಿಲೋಮೀಟರ್ಸ್ ಇರುತ್ತೆ. ನಾವು ಬಡ ಫ್ಯಾಮಿಲಿ ಅಂತ ಇಟ್ಕೊಳ್ಳೋಣ. ಸೊ ಮಗು 5 ವರ್ಷಕ್ಕೆ ಬಂದಾನ ಅಲ್ಲಿ ದೊಡ್ಡನಾಗಿರ್ತಾನೆ. ಅವನು ಯಾವ ಸ್ಟೇಜ್ಗೆ ಇರ್ತಾನೆ, ಎಮ್ಮೆ ಕಾಯಂಗಿರ್ತಾನೆ, ಅಥವಾ ಬೇರೆಯವ್ರು ಎಲ್ಲದರೆ ಮನೆಗಳಿಗೋ ಕೆಲಸ ಮಾಡೋ ಒಂದು ಸ್ಟೇಜಲ್ಲಿ ಇರ್ತಾನೆ, ಅವನು ದುಡಿಯೋ ಸ್ಟೇಜಲ್ಲಿ ಇರ್ತಾನೆ. ನಾವೇನು ಮಾಡ್ತೀವಿ, 6 ವರ್ಷಕ್ಕೆ ಅವ್ನು ಅಡ್ಮಿಷನ್ ಮಾಡಲಿಲ್ಲ ಅಂದರೆ 6 ವರ್ಷಕ್ಕೆ ಸ್ವಲ್ಪ ಎತ್ತರ ಇರ್ತಾನೆ ಮಗುವಲ್ಲಿ. ಅವನಲ್ಲ ಒಂದಿಷ್ಟು ಕೆಲಸ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ಅವನ್ನೇ ಮಾಡ್ತೇವೆ, 6 ವರ್ಷ ಇನ್ನೂ ಆಗಿಲ್ಲ ಅಂತ ಅವ್ನು ಅಡ್ಮಿಷನ್ ಕೊಟ್ಟಿಲ್ಲ ಅಂದರೆ, ನೀನು ಹೊಲಕ್ಕೆ ಕೆಲಸಕ್ಕೆ ಹೋಗುವಂತ ಚೈಲ್ಡ್ ಲೇಬರ್ ಆಗಿ ನಾನು ಬಳಸ್ಕೊಳಕ್ಕೆ ಶುರು ಮಾಡ್ತೀನಿ ನಾನೊಬ್ಬ ಪೇರೆಂಟು. ಆಗೇನಾಗುತ್ತೆ, ಸಹಜವಾಗಿ ಆ ಮಕ್ಕಳು ಶಾಲೆನ ಸ್ಕಿಪ್ ಆಗಿಬಿಟ್ಟು ಲೇಬರಾಗಿ ಕನ್ವರ್ಟ್ ಆಗ್ತಾರೆ. ಕರೆಕ್ಟ್.
ಸೊ ನಿಮ್ಗೆ ಓದೋದಕ್ಕೆ ಆಪ್ಷನ್ನೇ ಸಿಗಲ್ಲ ಅವಾಗ. ಅವ್ನು ಒಂದು ಸರಿ ದುಡಿಯೋಕ್ಕೆ ಶುರುವಾದ ಅಂತಂದರೆ ಆ ಇನ್ಕಮಿಗೆ ಫ್ಯಾಮಿಲಿ ಅಡ್ಜಸ್ಟ್ ಆಗ್ಬಿಡುತ್ತೆ. ಸೊ ಅವ್ನು ಎವ್ರಿ ಡೇ ಒಂದು 500 ರೂಪಾಯಿ ದುಡ್ಡು ತರ್ತಿದ್ದಾನೆ ಅಂತಂದರೆ ಅವ್ನಿಗೆ 15,000 ರೂಪಾಯಿ ಲೆಕ್ಕ ಮಾಡ್ತಾರೆ, ಬೇಡ 10,000 ರೂಪಾಯಿ ಲೆಕ್ಕ ಮಾಡ್ತಾರೆ. ಆ 10,000 ರೂಪಾಯಿ ಫ್ಯಾಮಿಲಿ ಇನ್ಕಮ್ ಆಗುತ್ತೆ. ಅವನನ್ನು ಕಳಿಸೋದೇ ಇಲ್ಲ ಶಾಲೆಗೆ. ಇವತ್ತು ನಾವು ಆ ಸ್ಥಿತಿಯನ್ನು ನಾವು ಹಳ್ಳಿಗಳಲ್ಲಿ ನೋಡ್ಬೋದು. ಇವತ್ತು ಒಂದು ಅಕ್ಷರ ಬರೆದಿರೋ ಹುಡುಗರುಗಳು ಪ್ರೌಢಾವಸ್ಥೆಗೆ ಬಂದಿದ್ದಾವೆ. ಇವತ್ತು ಎಷ್ಟೋ ಮಕ್ಕಳಿದಾವೆ ಶಾಲೆ ಬಿಟ್ಟು ಹಳ್ಳಿಗಳಲ್ಲಿ. ಯಾಕಂದರೆ ಇವ್ರು ಶಾಲೆ ಏಕೋಪಾಧ್ಯಾಯ ಕಂಪ್ಲೀಟ್ ತೆಗೆದುಬಿಟ್ರು. ರಾಜ್ಯದಲ್ಲಿ 20,000 ಶಾಲೆ ಮುಚ್ಚಿದ್ದಾರೆ ಒಟ್ಟು. ಆದ್ರೆ ನೀವು ಹೇಳಿದಾಗೆ ಆ ಪ್ರಿ ಕೆಜಿ ಕಾನ್ಸೆಪ್ಟಿಗಾಗಿಯೇ, ಹೌದು, ಅವೈಜ್ಞಾನಿಕವಾಗಿಯೇ 6 ವರ್ಷ ಅನ್ನೋ ಕಾನ್ಸೆಪ್ಟ್. ನಾನು ಅವೈಜ್ಞಾನಿಕ ಅಂತ ಪದ ಹೇಳೋವಷ್ಟು ಮೆಚುರಿಟಿ ನಾನಿಲ್ಲ. ಅಂದರೆ ನಾನೇನು ಸೈಕಾಟ್ರಿಸ್ಟು ಅಥವಾ ಹ್ಯೂಮನ್ ಸೈನ್ಸನ್ನೇ ಓದಿರೋ ಅಂಥ ವ್ಯಕ್ತಿ ಅಲ್ಲ. ಬಟ್ ಒಬ್ಬ ಟೀಚರ್ ಆಗಿ ಆ ಪೆಡಗಾಜಿ ಓದಿರೋದ್ರಿಂದ ನಾನು ಹೇಳೋದೇನು ಅಂತಂದರೆ, ನನಗೆ ನನ್ನ ಅನುಭವದಲ್ಲಿ ಹೇಳೋದು ಏನು ಅಂತಂದರೆ, ಈಗೇನು ಸಿಸ್ಟಮ್ ಇತ್ತಲ್ಲ ಹಿಂದೆ, ಅದೇ ಸಿಸ್ಟಮೇ ಫಾಲೋ ಆಗಿದ್ದರೆ ಚೆನ್ನಾಗಿತ್ತು. ಇವ್ರು ಪ್ರಿ ಕೆ ಜಿ ಆ್ಯಡ್ ಮಾಡೋಕ್ಕೋಸ್ಕರ ಅದನ್ನು 6 ವರ್ಷದವರೆಗೆ ಎಕ್ಸ್ಪ್ಯಾಂಡ್ ಮಾಡಿರೋದು ಭಾಳಷ್ಟು ಹಳ್ಳಿ ಮಕ್ಕಳುಗಳಿಗೆ, ಭಾಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಮಾರಕ ಆಗುತ್ತೆ ಅನ್ನೋದು. ಯಾಕೆಂದರೆ ಕಳೆದ ಬಾರಿ ನಾನೇ ಒಂದು ದೊಡ್ಡ ಹೋರಾಟ ಮಾಡಿದೆ. 6 ವರ್ಷಕ್ಕೆ 1 ದಿನ ಕಡಿಮೆ ಆಗಿದ್ದರೂ ಕೂಡ ಅಡ್ಮಿಷನ್ ಕೊಡಲಿಲ್ಲ. ಎಕ್ಸಾಕ್ಟ್ಲಿ, ಅಲ್ಲಿಗೆ ಬರ್ತೀನಿ ಸರ್, ಮಾತಾಡ್ತೀನಿ. ಅವರೊಂದು ಕಾನ್ಸೆಪ್ಟ್ ಹೇಳಿದರು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ. ಒಂದು 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 ಗಿಡ ಆಗಿದ್ದ ಸಂದರ್ಭದಲ್ಲಿ ನಾವು ಒಳ್ಳೆ ಎಜುಕೇಷನ್ ಕೊಟ್ಟರೆ ಅದು ಒಳ್ಳೆ ಮರ ಆಗುತ್ತೆ. ಅವ್ರು ಹೇಳ್ದಂಗೆ ಗ್ರಾಮೀಣ ಭಾಗನೇ ಜಾಸ್ತಿ ಭಾರತ ಅಂದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಪೂರಕವಾಗಿ ಒಂಚೂರು ಎಜುಕೇಷನ್ ಕೊಟ್ಟರೆ ಸ್ವತಃ ಮಗು ಕೂಡ ನಾನು ಎಜುಕೇಷನ್ ಪಡಿಬೇಕು, ನಾನು ಕಲಿಬೇಕು, ಎಜುಕೇಷನ್ ಅನ್ನೋದು ಫನ್ನು, ನನಗೊಂದು ನಾಲೆಜ್ ಅನ್ನುವಂಥ ಮನೋಭಾವ ಬರುತ್ತೆ. ಇಲ್ಲಾಂದರೆ ಬಹಳ ವ್ಯತ್ಯಾಸ ಆಗುತ್ತೆ ಸರ್. ಮೇಡಮ್, ಇವರು ಹೇಳಿದ್ದಕ್ಕೆ ನಾನು ಅದಕ್ಕೆ ಸೇರಿಸ್ಕೊಂಡು ಹೇಳ್ತೀನಿ. ಇತ್ತೀಚೆಗೆ ತಾನೇ ಬಜೆಟಲ್ಲಿ ವೀಕ್ಷಿತ್ ಭಾರತ್ 2047 ಅಂತ ಒಂದು ಯೋಜನೆ ಬೇರೆ ಶುರು. ಅಂದರೆ ನಮ್ಮ 100ನೇ ವರ್ಷಕ್ಕೆ ಏನಾಗಿರಬೇಕು, ವಿಕಸಿತ ಭಾರತ. ವೀಕ್ಷಿತ್, ಓಕೆ. ಅದರಲ್ಲಿ ಹೇಳೋ ಪ್ರಕಾರ ನಾನು ಯಾವತ್ತೂ ಹೇಳ್ತೀನಿ, ದ ರಿಯಲ್ ಇಂಡಿಯಾ ಈಸ್ ಇನ್ ರೂರಲ್ ಇಂಡಿಯಾ ಅಂತ ಹೇಳ್ತೀನಿ. ಯಾಕೆಂದರೆ 140 ಕೋಟಿ ಪ್ರಜೆಯಲ್ಲಿ ಕೇವಲ 35-40 ಕೋಟಿ ಮಾತ್ರ ನಮ್ಮ ಈ ಬೆಂಗಳೂರು, ಮೈಸೂರು, ಡೆಲ್ಲಿ ಇದಲ್ಲಿ ಹೊರತು 100 ಕೋಟಿ ಪ್ರಜಾಸಂಖ್ಯೆ ನಮ್ಮದು ಗ್ರಾಮೀಣ ಪ್ರದೇಶದಲ್ಲಿರೋದು. ನೀವೇನೋ ಇಲ್ಲಿ ಬೆಂಗಳೂರಲ್ಲಿ ಯೂರೋ ಕಿಡ್ಸ್ ಅಂತ ನೋಡ್ಬೋದು, ಈ Cloud9 ಅಂತ ನೋಡ್ಬೋದು. ಅದು ಏನಾಗಿದೆ ಅಂದರೆ ಬರ್ತಾ ಈ ವೇದಿಕೆಯಲ್ಲಿ ನಾ ಹೇಳೋದು ಸರಿಯೋ ತಪ್ಪೋ ಗೊತ್ತಿಲ್ಲ, ಹೇಳಬೇಕು. ಇವತ್ತು ಎಜುಕೇಷನ್ ಅನ್ನೋದು ಇದು ಒಂದು ವ್ಯಾಪಾರ, ಇದೊಂದು ಬಿಸ್ನೆಸ್ ಅಂತ ಹೇಳ್ತೀನಿ. ಯಾಕೆಂದರೆ ಇವಾಗ 1.5 ವಯಸ್ಸು 2 ವಯಸ್ಸಷ್ಟೊತ್ತಿಗೆ ಅವರು ಮಾಂಟೆಸರಿ, ಇದ್ಯಾವುದೋ ಮಾಂಟೆಸರಿ ನಮ್ಮ ಭಾರತದಲ್ಲಿ ಇರಲಿಲ್ಲ. ಈ ಅರ್ಧ kg, 1/4 kg, 3/4 kgನೂ ಇರಲಿಲ್ಲ. ನಾವು ಓದಿದ್ದು ಸ್ಟ್ರೈಟ್ ಅವೇ. ಇವಾಗ ತಾನು ಅವ್ರು ಲೋಕೇಶ್ ಹೇಳಿದ್ದು 4ನೇ ಕ್ಲಾಸು ಫಸ್ಟ್ ಓದೋರು ಅಂತ. ನಾನು ಇವತ್ತೊಂದು ಉದಾಹರಣೆ ಬೇಕು. ನಮ್ಮಲ್ಲಿ ಗ್ರೇಟೆಸ್ಟ್ ಕಲಾವಿದ ಆಗಿ ಪದ್ಮವಿಭೂಷಣ ಆದವರು ಯಾವ ಕ್ಲಾಸ್ಗೂ ಹೋಗೇ ಇಲ್ಲ ಸ್ಕೂಲ್ಗವರು. ಬಾಲ್ಮುರಳಿ ಕೃಷ್ಣ ಅನ್ನೋರು ಕೂಡ ಅದು. ಆದರೆ ನಾ ಹೇಳೋದು ಅಂದರೆ 2ನೇ ವಯಸ್ಸಿಂದ 6ನೇ ವಯಸ್ಸು ತನಕ ಯಾಕ್ರಿ ವಯಸ್ಸು ವೇಸ್ಟ್ ಮಾಡಬೇಕು? ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ಒಂದಕ್ಕೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಇದೆ. ಏನಪ್ಪ ಅಂದರೆ ನಮ್ಮ ಭಾರತದಲ್ಲಿ 140 ಕೋಟಿಯಲ್ಲಿ 50% ಪ್ರಜಾಸಂಖ್ಯೆ 25 ವರ್ಷಕ್ಕಿಂತ ಕಮ್ಮಿ ಇರೋದು ನಮ್ಮ ಭಾರತ ಒಂದರಲ್ಲೇ. ನಾವು ಮುಂದೆ ಬರಬೇಕು ಅಂದರೆ ಇನ್ನೂ ಇವಾಗ 2 ವರ್ಷದಿಂದ ಯಾವ ಸರ್ಕಾರ ಇವಾಗ ಹೇಳ್ತಾ ಇದೆ ಅದೇ ಸರ್ಕಾರ ಇಲ್ಲಿತ್ತು. ಅವರು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಇವತ್ತು ನೀವು 1 ವರ್ಷ ಹಿಂದೆ ಉಡಬೇಕು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ರೀ? ಇದು ಆದೇಶ ಅಲ್ಲ. ಅವರಿಗೆ ಹಿಂದೆ ಯಾವುದೋ ನಾವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಸ್ವಲ್ಪ ಎಡಬಿಡಂಗಿ ಮಾತಾಡಿದ್ರೆ ಇವನೇನೇ ಒಳ್ಳೆ ತೊಗಲಕ್ಕೆ ದರ್ಬಾರ್ ಇದ್ದಂಗೆ ಮಾಡ್ತಾನೆ ಅಂತದ್ದು, ಏನೋ ಅಲೆಕ್ಸಾಂಡರ್ ಥರ ಮಾತಾಡ್ತಾನೆ, ಬರ್ತಾನೆ ಅದೇ ಥರ ಇದಾಗ್ತಾ ಇದೆ ಹೊರತು ಯಾವುದು ಒಂದು ತೀರ್ಮಾನಕ್ಕೆ ಬರಲ್ಲ. ಈ ಮೇಡಮ್ಮು ಹೇಳ್ತಾ ಇದ್ದಂಗೆ ಶಿಕ್ಷಣ ಅನ್ನೋದಕ್ಕೆ ಒಂದು ಅಡಿನೂ ಇಲ್ಲ, ಪಾಯನೂ ಇಲ್ಲ. ಅವ್ರು ಹೇಳ್ತಾ ಇದ್ದಂಗೆ ಇದು ಯಾಕೆ ಕಡ್ಡಾಯ ಮಾಡಬೇಕು? ಅದು ನೋಡಿ, ಫಸ್ಟು RTI ಅಂದರು, ಆಮೇಲೆ ಇನ್ನೊಂದು RTE ಅಂದರು. ಇನ್ನೇನು ಮಾಡಿದ್ದೀವರು? ಈ ಕೋಲನ್ನು ಇಲ್ಲಿ ಹಿಡಿದನ್ನು ಇಲ್ಲಿ ಹಾಕೋದು, ಇಲ್ಲಿಂದ ಇಲ್ಲಿ ಹಾಕೋದು ಅಷ್ಟೇ. ಇನ್ನೇನು ಇವರು ಉದ್ಧಾರ ಮಾಡಿಲ್ಲ. ದೇ ಆರ್ ನಾಟ್ ಫೈಂಡಿಂಗ್ ಎನಿ ಸೊಲ್ಯೂಷನ್ ಟು ದ ಪ್ರಾಬ್ಲಮ್, ದೇ ಆರ್ ಓನ್ಲಿ ಕ್ರಿಯೇಟಿಂಗ್ ಪ್ರಾಬ್ಲಮ್ ಟು ದ ಸೊಲ್ಯೂಷನ್ ಅಂತ ಹೇಳ್ತೀನಿ. ನನಗೆ ಕೇಳಿದ್ರೆ ಇವಾಗ ಏನಾದ್ರು ನಿಮ್ಮ ಮಕ್ಕಳನ್ನ ಇವಾಗ 2 ವರ್ಷದಲ್ಲಿ ಹಾಕಿ ಇವತ್ತು ಅವ್ರು ಏನಾದ್ರು ಡಿನೈ ಮಾಡ್ತು ಅಂದರೆ ತಪ್ಪೋದು. ದೇ ಶುಡ್ ಕಂಟಿನ್ಯೂ ದ ಎಜುಕೇಶನ್, ದೇ ಹ್ಯಾವ್ ಟು ಗಿವ್ ಅಡ್ಮಿಷನ್ ಅಷ್ಟೇ. ಇದು ಕಮಿಟ್ ಮಾಡಿದ್ದು ಇವರೇ ಪಾಲಿಸಿ ತಾನೆ, ಇವರೇ ಪಬ್ಲಿಸಿಟಿ ಮಾಡಿ ಕೊಟ್ಟಿದ್ದು ಅಂತಾನೆ. ಸಡನ್ ಆಗಿ ಇದೆಲ್ಲ ತರಬೇಕು ಅಂದರೆ ಕಷ್ಟ ಆಗುತ್ತೆ. ವಾಟ್ ಎವರ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಲ್ಲಿ ಇದ್ದಲ್ಲ ಅದನ್ನು
ಅನುಯಾಯಿ ಮಾಡಿ ಫಾಲೋ ಮಾಡಬೇಕು ಅಂತ ನನ್ನ ಅನಿಸಿಕೆ. ರೈಟ್. ಸುಮಾ ಅವರೇ, ನಮಗೆ ಈ ಸಮಾಜದಲ್ಲಿ 2 ಥರದ ಪೋಷಕರು ಸಿಗ್ತಾರೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ 1.5-2 ವರ್ಷ ಆಗ್ತಿದ್ದಂಗೆ ಮಕ್ಕಳು ಎಜುಕೇಷನ್ ಪಡ್ಕೋಬೇಕು ಅಂತ ಅವರೂ ಸ್ಟ್ರೆಸ್ ತೊಗೊಂಡು ಮಕ್ಕಳಿಗೂ ಸ್ಟ್ರೆಸ್ ಕೊಡೋ. 2 ವರ್ಷ ಆಗಿರುತ್ತೆ, ಅದಿನ್ನೂ ಪಾಪ ಅಂಬೆಗಲ್ಲಿ ಇಟ್ಕೊಂಡು ನೀಟಾಗಿ ನಡ್ಕೊಂಡು ಹೋಗೋದು ಕಲಿತಾ ಇರುತ್ತೆ. ಇನ್ನೊಂದಷ್ಟು ಜನ ಇರ್ತಾರೆ, ಲೋಕೇಶ್ ಅವ್ರು ಹೇಳ್ದಂಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, 6 ಆಗಲಿ 7 ಆಗಲಿ ಆ ಮಗುವಿಂದ ಬರೋ ಇನ್ಕಮನ್ನು ಯೋಚನೆ ಮಾಡೋರು. 2 ಅಪಾಯಕಾರಿ ಅಲ್ವಾ? 2 ತುಂಬಾ ಅಪಾಯ. ಬಿಕಾಸ್ ಈ IT ಸೆಕ್ಟರ್ಸು ಅದೆಲ್ಲ ಇರೋರಿಗೆ ಈ ಮಾಂಟೆಸರೀಸು ಪ್ರೀ ಮಾಂಟೆಸರೀಸು ಅಂತವ್ರಿಗೆ ಇದ್ಬೇಕು. ಬೇಬಿ ಸಿಟಿಂಗ್ ಇಂದ ಅಯ್ಯೋ, ಮಾಂಟೆಸರೀಸ್ ಏನ್ ಸರ್, ಇವಾಗ ಆನ್ಲೈನ್ ಕ್ಲಾಸಸ್ ಅಂತ ಬೇರೆ ದೇಶದಿಂದ ಎಲ್ಲಾನು ಅದು ಬೇರೆ ಮಾಡ್ತಾರೆ, ಮ್ಯಾಥ್ಸ್ ಲರ್ನಿಂಗು ಇದು. ಸೊ ಅವಾಗೆಲ್ಲೋಯ್ತು ಕಾಗ್ನಿಟಿವ್ ಸ್ಕಿಲ್ಸ್ಗೆ ಅವ್ರಿಗೆ ಮೆಂಟಲ್ ಡೆವಲಪ್ಮೆಂಟ್ ಪ್ರೆಷರ್ ಬೀಳಲ್ವಾ? ಕರೆಕ್ಟ್. ಸೊ ಇವಾಗ ಅಲ್ಲ, ನಮ್ದು ಭಾರತದ ಪೋಷಕರ ಮೆಂಟಾಲಿಟಿ ಏನು ಅಂದ್ರೆ ಹಾಕಿರೋದು ಮಾವಿನ ಮರ, ಅದ್ರಲ್ಲಿ ಹಲಸಿನಣ್ಣು ಬೇಕು, ಅನಾನಸು ಬೇಕು, ಒಂಥರ hybrid. ಮತ್ತೊಂದು ಎಲ್ಲ ಕ್ವಾಲಿಟೀಸು ಇರ್ಬೇಕು. ಅಲ್ಲ, ಕೊನೆಗಾಗೋದು ಪಂಚಾಮೃತ ಅಲ್ಲಿ ಏನೂ ಆಗಲ್ಲ ಅದು. ಸೊ ಟೂ ಮೆನಿ ಕುಕ್ ಸ್ಪಾಯಿಲ್ ದ ಬ್ರಾತ್ ಅನ್ನೋ ತರ. ಹೌದೌದು. ಸಿ ಮಾಸ್ಟರ್ ಆಫ್ ಆಲ್ ದ ಜಾಕ್ಸ್ ಆ ಥರ ಮಾಡಬಾರ್ದು ಯಾವಾಗ್ಲೂ. ಆಮೇಲೆ ಅದ್ರ ಜೊತೆಗೆ ಕರಾಟೆ ಕಲಿಸ್ತಾರೆ, ಇನ್ನೆಲ್ಲೋ ಆಗ್ತಾರೆ ಎಲ್ಲ. ಅವು ಮಕ್ಕಳು ದೇ ಆರ್ ಆ್ಯಕ್ಚುಲಿ ಆ ಒಂದು ಚೈಲ್ಡ್ ಲೈಕ್ ನೇಚರ್ನ ಕಿಲ್ ಮಾಡ್ತಾ ಇದ್ದಾರೆ ಕೆಲವರು. ಎಸ್, ಎಕ್ಸಾಕ್ಟ್ಲಿ. ಆಮೇಲೆ ಇನ್ನು ಕೆಲವರು ಸರ್ ಹೇಳ್ದಂಗೆ ವ್ಯಾಪಾರ ದೃಷ್ಟಿ ಮತ್ತು ನಾವು ಅದನ್ನು ಕಡಿಮೆ ಮಾಡಬೇಕು. ಸಿ ಯೂನಿಫಾರ್ಮ್ ಪಾಲಿಸಿ ಅನ್ನೋದು ಬೇಕು, ಬಟ್ ಪ್ರೀ ಸ್ಕೂಲ್ ಅನ್ನೋ ಕಾನ್ಸೆಪ್ಟು ಅಗೇನ್ ಇಟ್ಸ್ ಫಾರ್ ದ ಮನಿ ಅನ್ಸುತ್ತೆ. ಸೊ ಇವಾಗ ಅವ್ರಿಗೆ ಕಮರ್ಷಿಯಲ್, ಇವಾಗ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಇದೆಯಾ ಈಗ ಸ್ಕೂಲ್ಗಳಲ್ಲಿ? ಎಲ್ಲ ಲಕ್ಷ, ಅದು 1 ವರ್ಷಕ್ಕೆ 1 ಲಕ್ಷ. ಹೌದು. ಇವಾಗ ಕೊನೆಗೆ ಕರೆಕ್ಟಾಗಿ ನೀವು ಈ ಥರ ಎಲ್ಲ ಮಾಡದೇ ಇದ್ರೆ ನಿಮ್ಮ ಮಕ್ಕಳ ರ್ಯಾಂಕಿಂಗು ಲಕ್ಷದಲ್ಲಿ ಬರುತ್ತೆ ಅಂತಾರೆ. ಎಲ್ಲಾ ಲಕ್ಷಾಧಿಕಾರಿಗಳು ಮಕ್ಕಳು ಹುಟ್ಟಿದಾಗ್ಲಿಂದ ಲಕ್ಷಾಧಿಕಾರಿಗಳು. ಸೊ ಇದೆಲ್ಲ ಇದ್ದಾಗ ಐ ಡೋಂಟ್ ಥಿಂಕ್ ಸೊ ಸಮ್ವೇ ದ ಯೂನಿಫಾರ್ಮ್ ಪಾಲಿಸಿ ಆಫ್ ದ ಎಜುಕೇಶನ್ ಬರಬೇಕು ಅಂದ್ರೆ ಆ ಇಂಪ್ಲಿಮೆಂಟೇಷನ್ ಆಗ್ಲಿ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಪ್ಲಾನಿಂಗ್ ಆರ್ಗನೈಸ್ಡ್. ವೆರಿ ನೈಸ್. ಲೋಕೇಶ್ ಅವರು, ನೀವು ಆಗ್ಲೇ ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ. ಈಗ ಏಪ್ರಿಲ್ 1ಕ್ಕೆ 6 ವರ್ಷ ಕಂಪ್ಲೀಟ್ ಆಗಬೇಕು ಅಂತ ಒಂದೇ, ಅಲ್ಲ ಜೂನ್ 1 ಏಪ್ರಿಲ್ ಜೂನ್ 1ಕ್ಕೆ ಅಂತ ಇಟ್ಕೊಳ್ಳಿ. ಮೇ 31st ಇತ್ತಲ್ವಾ? ಜೂನ್ 1ಕ್ಕೆ 6 ವರ್ಷ ಕಂಪ್ಲೀಟ್ ಅಂತ ರೂಲ್ಸ್ ಇದೆ ಅಂತ ಅನ್ಕೊಳ್ಳೋಣ. ಮೇ 31ಕ್ಕೆ ಏನಾದರೂ ಆ ಮಗುಗೇನಾದ್ರು 6 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಜೂನ್ 1 ಕಂಪ್ಲೀಟ್ ಆಗಿಲ್ಲ, 30ಕ್ಕೋ 31ಕ್ಕೋ ಹುಟ್ಟುಬಿಟ್ಟಿರ್ತಾನೆ. ಆಕ್ಚುಲಿ ಒಂದು 6 ವರ್ಷ ಅಂತ ಡೆಲಿವರೀಸು ಪ್ಲಾನಿಂಗ್ ಮಾಡ್ತಾರೆ, ಅಡ್ಮಿಷನ್ ತಗೊಳ್ಳಲ್ಲ. ಇಲ್ಲ, ನಾನು ಅಲ್ಲಿಗೆ ಬರ್ತೀನಿ ಮೇಡಮ್. ಅದು ಹೋದ ವರ್ಷ ಏನಾಯ್ತು, ಕಳೆದ ಬಾರಿ ಇದು ಒಂದು ದೊಡ್ಡ ಗೊಂದಲ ಸೃಷ್ಟಿ ಆಯಿತು. ಏನಾಗ್ಬಿಡ್ತು, CBSE ಸ್ಕೂಲು, ICSE ಸ್ಕೂಲು ಸೊ ಸೆಂಟ್ರಲ್ ಪ್ಲಾನಲ್ಲೇ ರನ್ ಆಗ್ತದೆ. ನಮ್ಮ ಸ್ಕೂಲ್ ಅದ CBSE ಸ್ಕೂಲ್ಗಳು. ಸೊ ಸೆಂಟ್ರಲ್ ಪ್ಲಾನಲ್ಲಿ ರನ್ ಆಗ್ತದೆ. ನಮಗೆ ಏನು ಮಾಡಿದರು, 31st ಮೇ ಇಸ್ ದ ಡೆಡ್ ಲೈನ್. ಫಸ್ಟಿಗೆ ನೀವು ಲೆಕ್ಕ ಮಾಡ್ಕೊಳ್ಳಿ, ಫಸ್ಟಿಗೆ 1 ಡೇ ಕಡಿಮೆ ಆದರೂ ಯು ಶುಡ್ ನಾಟ್ ಟೇಕ್ ಅಡ್ಮಿಷನ್ ಅಂತ. ಇದು ಮಾಡಿದ ಉದ್ದೇಶ ನಾನು ಸರ್ ಇಬ್ಬರದು ಮೇಡಮ್ ಅವ್ರದ್ದು ಇಬ್ಬರದು ವಿಷಯ ಅಂತೀನಿ, ಎಜುಕೇಷನನ್ನು ಕಮರ್ಷಿಯಲೈಸೇಷನ್ ಅಂತ. ಇವರು ಗ್ಯಾಟಿಗೆ ಸೈನ್ ಹಾಕಿದರು. ಗ್ಯಾಟಿಗೆ ಸೈನ್ ಹಾಕುವಾಗ ಜನರಲ್ ಅಗ್ರಿಮೆಂಟ್ ಫಾರ್ ಟ್ರೇಡ್ ಅಂತ ಮಾಡಿದರು. ಅದಕ್ಕೊಂಚೂರು ಮುಂದಕ್ಕೆ ಹಾಕಿದ್ರು, ಅದನ್ನ ಟ್ರೇಡ್ ಆ್ಯಂಡ್ ಸರ್ವಿಸ್ ಅಂತ ಮಾಡಿದರು. ಆ ಸರ್ವಿಸ್ ಅಂತ ಯಾಕೆ ಮಾಡಿದರು ಅಂದರೆ ಎಜುಕೇಷನ್ ಕಮ್ಸ್ ಅಂಡರ್ ದಿ ಸರ್ವಿಸ್. ಇದು ಟ್ರೇಡ್ ಅಲ್ಲ ಅಲ್ಲ ಸರ್, ಸರ್ವಿಸ್ ಆಲ್ಸೋ ಟ್ರೇಡೇ. They will make money from this. Next ಇದ್ರ ಜೊತೆಗೆ ಕನ್ಸಲ್ಟಿಂಗ್ ಏಜೆನ್ಸೀಸ್ it's also service and they want to make money and they accept foreign investment for the education also. So that is why they use service ಟ್ರೇಡ್ ಆದಮೇಲೆ. ಇದು ಇಂಟರ್ನ್ಯಾಷನಲ್ ಇದು. ಸೊ ಅಲ್ಲಿ ಸೈನ್ ಹಾಕಿದ್ರು ಇಂಡಿಯಾದವರು. ಸೈನ್ ಹಾಕಿದ ಮೇಲೆ ಭಾರತದಲ್ಲಿ ಅದು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೆ ಏನು ಮಾಡಿದ್ರು ಗೊತ್ತಾ ಇವರು, ಸೊ ಗೌರ್ಮೆಂಟ್ ಶಾಲೆಗೆ ಟೀಚರ್ಸ್ನ ಅಪಾಯಿಂಟ್ ಮಾಡೋದು ನಿಲ್ಲಿಸಿದ್ರು. ಓಕೆ, 20 ವರ್ಷ ಆಯ್ತು, ನೋ ಬಡಿ ಆಸ್ಕ್ ದಟ್ ಕ್ವಶನ್. ಓಕೆ, ಈಗ ಎಷ್ಟೋ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಒಬ್ಬರೇ ಶಿಕ್ಷಕರು, ಕೆಲವು ಶಾಲೆ ಶಿಕ್ಷಕರೇ ಇಲ್ಲ. ಮೇಡಮ್ ಹಾರೋಹಳ್ಳಿಲಿ ಒಂದೇ ಮೇಷ್ಟು 4 ಬೇರೆ ಬೇರೆ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ. ಅಲ್ಲಲ್ಲ ಇರಲಿ, ನಾನು ಅದನ್ನು ದೊಡ್ಡ ಗಲಾಟೆ ಮಾಡಿದ್ದೀನಿ ನೋಡಿ. 1,15,000 ಜನ ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ ಈಗ ರೈಟ್ ನಾವು ವರ್ಕಿಂಗ್, ಬಟ್ ವೇಕೆನ್ಸಿ 1,65,000 ಇದೆ. ಸೊ ದೆರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್, ಗ್ಯಾಪ್. ನೋ ಬಡಿ ಆಸ್ಕ್ ದಟ್ ಕ್ವಶನ್. ಆಯ್ತಾ, 13,000 ತಗೊಂಡಿದ್ದೀನಿ ಅಂತ ನಮ್ಮ ಮಧುಬಂಗಾರಪ್ಪ ಹೇಳಿದ್ರಲ್ವ, 13,000 ಹಿಂದೆ ನಮ್ಮ ಹೋರಾಟ ಭಾರಿ ಜೋರಾಗಿದೆ. ದೊಡ್ಡ ಗಲಾಟೆ ಮಾಡಿದ್ರು ಸುರೇಶ್ ಕುಮಾರ್ ಹತ್ರ. ಸುರೇಶ್ ಕುಮಾರ್ ಅವ್ರು ಮಾಡಿದ್ದು
ಬಟ್ ಇವರು ಸದನದಲ್ಲಿ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ರೆ ಅದನ್ನು ಯಾರು ಕ್ವಶನ್ ಮಾಡ್ತಾರೆ. ಸದನದಲ್ಲಿ ಸುಳ್ಳು ಹೇಳೋಂಗಿಲ್ಲ ಆ್ಯಕ್ಚುಲಿ. ಬಟ್ ಈ ಸೈಡ್ ನನ್ನ ಟೆನ್ಯೂರಲ್ಲಿ ನಾನು 13,000 ತಗೊಂಡಿದ್ದೆ. ಇಟ್ಸ್ ನಾಟ್ ಈಸ್ ಟೆನ್ಯೂರ್, ಅದು ಸುರೇಶ್ ಕುಮಾರ್ ಅವ್ರ ಟೆನ್ಯೂರು. ನಾವು ಗಲಾಟೆ ಮಾಡಿಸಿದ್ದು, ಅದ್ರ ಜೊತೆ ಗಲಾಟೆ ಮಾಡಿದ್ದದು ಒಂದು. ಎರಡನೇದು ಇಂಟೆನ್ಷನಲಿ ಅವನ್ನ ಕಾರ್ನರೈಸ್ ಮಾಡ್ತಿದ್ದಾರೆ. ನೀವು ಬಡ್ಜೆಟ್ ತಗೊಳ್ರಿ, ನೀವು ಎಜುಕೇಷನ್ ಬಡ್ಜೆಟ್ ತಗೊಳ್ರಿ. ಎಜುಕೇಷನ್ ಬಡ್ಜೆಟಲ್ಲಿ ನಮ್ಮ 5 ರಾಜ್ಯದವಲ್ಲ, ಸೌತ್ ಇಂಡಿಯಾದಲ್ಲಿ 5 ರಾಜ್ಯದಲ್ಲಿ ಲೀಸ್ಟ್ ಅಮೌಂಟ್ ಕೊಡೋ ರಾಜ್ಯ ಯಾವುದು ಅಂದರೆ ಕರ್ನಾಟಕ. 11% ಟೀಚರ್ಗೆ ಸಂಬಳನ, ಬರೀ ಸಂಬಳನೇ. ಎಜುಕೇಷನ್ಗೆ ಅಂತ ಖರ್ಚು ಮಾಡ್ತಾ ಇರೋದು ಬರೀ ಸಂಬಳ, ಫಂಡಿಂಗ್, ಬಡ್ಜೆಟ್ ಅಲೋಕೇಶನ್ನು ಲೀಸ್ಟ್ ಅಮೌಂಟ್ 11% ಆಫ್ ದಿ ಬಡ್ಜೆಟ್. 11% ಈ ಸರಿ ಹಾಕಿರೋದು. ಸೊ ನೀವು ತಮಿಳ್ನಾಡಿಗೆ ಹೋದರೆ 15%, ಕೇರಳಕ್ಕೆ ಹೋದರೆ 13.5-14% ಇದೆ. ಮೊದಲೆಲ್ಲ 17-20% ಇತ್ತು ಅದು. ಬಟ್ ದೇರ್ GDP ನಾವು ನಮಗಿಂತ ಚೆನ್ನಾಗಿದೆ. ಬಟ್ ಸ್ಟಿಲ್ GDP ಕಂಪೇರ್ ಮಾಡಿದ್ರೆ ನಮಗಿಂತ ಜಾಸ್ತಿ ಅಮೌಂಟ್ ಇದೆ. ಅದು ಆಂಧ್ರದಲ್ಲಿ ನಮಗಿಂತ ಜಾಸ್ತಿ ಇದೆ. ಈಗ ತೆಲಂಗಾಣದ ಮಾತ್ರ ಕಡಿಮೆ ಆಗಿದೆ. ಬಟ್ 5 ರಾಜ್ಯಗಳನ್ನು ನಾವು ಕಂಪೇರ್ ಮಾಡಿಕೊಂಡ್ರೆ ನಮ್ಮದು ಲೀಸ್ಟ್ ಇದೆ. ಪಕ್ಕದಲ್ಲಿ ಮಹಾರಾಷ್ಟ್ರ 17% ಇದೆ. ನಮ್ಮದು 3 ಪಟ್ಟು ಬಡ್ಜೆಟ್ ಅವ್ರದ್ದು. ನನ್ನ ಕ್ವಶನ್ ಇಷ್ಟೇ, ನಾನು ಇವ್ರನ್ನೇ ಹೇಳ್ತಾ ಇಲ್ಲ, ಈವನ್ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತೀನಿ ನಾನು. ಗ್ಯಾಟ್ ಸೈನ್ ಹಾಕಿತ್ತಲ್ಲ ಮೇಡಮ್, ಸರ್ವಿಸ್ ಅಂತ ಬಂದಿತ್ತಲ್ಲ, ಅವರು ಸೀರಿಯಸ್ ಆಗಿ ಸಿನ್ಸ್ ಫ್ರಮ್ 1991 ಅವ್ರ ಬಡ್ಜೆಟಲ್ಲೂ ಕೂಡ ಅಲೋಕೇಶನ್ಸನ್ನು ಕಡಿಮೆ ಮಾಡ್ತಾ ಬಂತು. ಸೊ ಫಸ್ಟು ನಮಗೆ ಆಲ್ಮೋಸ್ಟ್ 8% ಕೊಡ್ತಿತ್ತು 1991 ಅಂದರೆ 0.8%. ಐ ಆಮ್ ನಾಟ್ ಟಾಕಿಂಗ್ 8%. ಸೊ ಎಜುಕೇಷನ್ಗೆ ಅಲೋಕೇಶನ್ಸನ್ನು ಕೊಡಬೇಕಾಗಿದ್ದು 6% ಆಫ್ ದಿ GDP, ಅಂದರೆ 6% ಕೊಡಬೇಕು ನಮ್ಮ GDPನಲ್ಲಿ ಅಂತ ಅನ್ನೋದು ಎಲ್ಲರ ಅಭಿಪ್ರಾಯ ಮತ್ತು ವರದಿಗಳು ಆಗೇ ಇದ್ವು. ಬಟ್ ಇವರು ಬೇಕಂತಲೇ ಅವತ್ತು 0.8% ಇದ್ದಿದ್ದು ಈಗ ಕಳೆದ 8-10 ವರ್ಷದಲ್ಲಿ ಈ ವರ್ಷದ ಬಡ್ಜೆಟಲ್ಲಿ ಮಾಡಿಸಿರೋದು 0.4%. 0.4% ಅಷ್ಟೇ ನಮ್ಮ GDPನಲ್ಲಿ ಅವರು ಅಲೋಕೇಶನ್ಸ್ ಇಟ್ಟಿದ್ದಾರೆ. ಅತ್ಯಂತ ಕಡಿಮೆ ಅಮೌಂಟನ್ನು ಇಟ್ಬಿಟ್ಟು ಅವ್ರೇನು ಹೇಳ್ತಾರೆ, ನಾವು NEP ಜಾರಿಗೊಳಿಸ್ತಾ ಇದೀವಿ ಮತ್ತು ವಿಕಸಿತ ಭಾರತ ಅಂತಾರೆ. ನಾವು ಪ್ರಪಂಚನೇ ತಗೊಂಡ್ರೆ ಭಾರತ ಅತಿ ಹೆಚ್ಚು ಯುವಕರನ್ನ ಹೊಂದಿದೆ, ಇಲ್ಲಿ ವಿದ್ಯಾವಂತರು ಜಾಸ್ತಿ, ಹಂತಕ್ಕೂ ಎಜುಕೇಶನ್ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲ, ಇಲ್ಲಿಷ್ಟೇ ಆಗ್ತಿರೋದು. ಈ ಪಾಯಿಂಟಿಗೆ ಬರ್ತೀನಿ ನಾನೀಗ, ಕಮರ್ಷಿಯಲೈಸೇಷನ್. ಸೊ NEP ಮಾಡಿದಾಗ ಅವ್ರು ಏನು ಮಾಡಿದ್ರು ಅಂದರೆ ಭಾಳ ಕ್ಯಾಲ್ಕುಲೇಟೆಡ್ ಮಾಡಿದ್ರು. ನಿಮ್ಮ ಮಗು ಓದಬೇಕಾ, ಹೌದು, ಪ್ರೀ KG ಸೇರಿಸಿ, ಪ್ರೀ KG ಸ್ಕೂಲ್ಗಳು ವ್ಯಾಪಕವಾಗಿ ಪರ್ಮಿಷನ್ ಕೊಡ್ರಿ. ಎಲ್ಲ ಲೈಸೆನ್ಸಿಂಗು ಎಲ್ಲರಿಗೂ ಕೊಟ್ಬಿಡ್ರಿ. ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೊಡೋ. ಮನೆಗೆ ಕೇಳಿದ್ರು ಇಂಥ ಮನೆಯೊಳಗೆ ನೀವು ಪ್ರೀ KG ಸ್ಟಾರ್ಟ್ ಮಾಡ್ಬೋದು. ಈವನ್ ವಿತೌಟ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಯು ಕ್ಯಾನ್ ಸ್ಟಾರ್ಟ್ ಪ್ರೀ KG. ಸೊ ಎಲ್ಲರಿಗೂ ಕೊಟ್ಬಿಡಿ. ಲೆಟ್ಸ್ ದಿ ಚಿಲ್ಡ್ರನ್ ಸ್ಟಾರ್ಟ್ ಟು ಗೋ ಪ್ರೈವೇಟ್ ಸ್ಕೂಲ್ಸ್ ಅಂತ. ಅವ್ನು 1ನೇ ಕ್ಲಾಸ್ಗೆ ಯಾವುದೇ ಕಾರಣದಿಂದ ಮಗುನ ಪ್ರೀ KG LKG UKG ಓದಿದ್ರೆ ಪ್ರೈವೇಟಲ್ಲಿ ತಗೊಂಬಂದು ನೀವು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋಕ್ಕಾಗಲ್ಲ. ಸೊ ದೇ ವಾಂಟ್ ಟು, ಅಲ್ಲ ಆ ಮಗು ಒಪ್ಕೊಳ್ಳಲ್ಲ ಅದನ್ನು. ಯಾಕಂದ್ರೆ ಅಲ್ಲಿ ದೆರ್ ಇಸ್ ನೋ ಟೀಚರ್, ದೆರ್ ಇಸ್ ನೋ ಪ್ರಾಪರ್ ಫೆಸಿಲಿಟಿ, ಬಿಕಾಸ್ ಗೌರ್ಮೆಂಟ್ ಅಲೋಕೇಶನ್ ಇಲ್ವಲ್ಲ, ಅಲೋಕೇಶನ್ ಇಲ್ಲ, ಬಡ್ಜೆಟೇ ಇಲ್ಲ, ಅಮೌಂಟೇ ಇಲ್ಲ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಕಮರ್ಷಿಯಲೈಸೇಷನ್ ಮಾಡೋಕ್ಕೋಸ್ಕರ ಈ ಏಜ್ ಲಿಮಿಟನ್ನು ಕೂಡ ಸೀರಿಯಸ್ ಮಾಡ್ತಾರೆ ಮ್ಯಾಟ್ರನ್ನ. ಸೊ ನೀವು 3ನೇ ವರ್ಷಕ್ಕೆ ನಿಮ್ಮ ಮಗು ಸೇರಬೇಕು. ಅವ್ರು ಕೊಡೋ ಕಾರಣ ಏನು? 6 ವರ್ಷ ಅನ್ನೋದೇ ಅತ್ಯುತ್ತಮ ಅನ್ನೋದಕ್ಕೆ ಅವ್ರ ಕಾರಣ ಆಗಿಷ್ಟೇ ಮೇಡಮ್. ನೀವು ಪ್ರೀ KG ಸೇರಬೇಕು. ಸೊ 3 ವರ್ಷ ಮಗು ಓದಿರಬೇಕು, ಆಮೇಲೆ 1ನೇ ಕ್ಲಾಸಿಗೆ ಬರಬೇಕು. ಅಂದರೆ ಅದು ಸ್ವಲ್ಪ ಎಲಿಜಿಬಲ್ ಫಾರ್ ದಿ ಫಸ್ಟ್ ಸ್ಟ್ಯಾಂಡರ್ಡ್. 6 ವರ್ಷ ಆಗಿರಬೇಕು ಅಂತ. ಅಂದರೆ ಕಂಪಲ್ಸರಿ ಯು ಮಸ್ಟ್ ಡಿಡ್ ಪ್ರೀ KG LKG UKG, ಆಮೇಲೆ ನೀವು ಅಲ್ಲಿಗೆ ಬರ್ರಿ 1ನೇ ಕ್ಲಾಸ್ಗೆ ಅಂತ. ನೀವು ಹಂಗೆ ಡೈರೆಕ್ಟಾಗಿ ಬಂದ್ರಿ ಅಂದರೆ 1ನೇ ಕ್ಲಾಸ್ಗೆ ಏನು ಮಾಡಿದ್ದಾರೆ ಗೊತ್ತು, ಇವತ್ತು ABCD ಇಲ್ಲ, ಡೈರೆಕ್ಟ್ ಲೆಸನ್ಸು, ಡೈರೆಕ್ಟ್ ಸ್ಕಿಲ್ಸು ಎಲ್ಲವೂ ಇಟ್ಬಿಡ್ತಾರೆ ಅಲ್ಲಿ. ಆ ಮಗು ಓದೋಕ್ಕೆ ಆಗಲ್ಲ 1ನೇ ಕ್ಲಾಸಿಗೆ ಡೈರೆಕ್ಟಾಗಿ ಸೇರಿದರೆ. ನೀವು ಪ್ರೀ KG ಓದಲಿಲ್ಲ ಅಂತಂದರೆ ಇವತ್ತಿನ ಮಾಡರ್ನ್ ಸಿಸ್ಟಮಲ್ಲಿ, ಇವತ್ತಿನ CBSE ಸಿಲೆಬಸ್ಸಲ್ಲಿ, ಇವತ್ತಿನ ICC ಸಿಲೆಬಸ್ಸಲ್ಲಿ ಆ ಮಗು ಪಾಠ ಓದೋಕ್ಕೆ ಆಗೋದೇ ಇಲ್ಲ. ಸೊ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವೆಲ್ಲ 1ನೇ ಕ್ಲಾಸ್ ಸೇರಿಕೊಂಡಾಗ, ಅಂದರೆ ನಾವು 4ಕ್ಕೆ ಸೇರಿದ್ದು, ನಮಗೆ ಆ ABCD ಕಲಿಸಿದ್ರು, 5ನೇ ಕ್ಲಾಸಲ್ಲಿ ಕಲಿಸಿದ್ರು ನಮ್ಗೆ ABCD. ಓಕೆ. ಸೊ ಆಮೇಲೆ ಏನು ಕೂಡ ಹೇಳ್ಕೊಟ್ರು ಮನೆಯಲ್ಲಿ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ಪಾಠಗಳೇ ಡೈರೆಕ್ಟಾಗಿ ಇಟ್ಟಿದ್ದಾರೆ 1ನೇ ಕ್ಲಾಸ್. ನೀವು ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ಯು ಕ್ಯಾನ್ ಸಿ, ಯು ವಿಲ್ ಕೌಂಟರ್ ಡೈರೆಕ್ಟ್ಲಿ ದಿ ಲೆಸನ್. ಗೊತ್ತಾಯ್ತು. ಸೊ ಈ ಕಮರ್ಷಿಯಲೈಸೇಷನ್ ಮಾಡೋ ಇಂಟೆನ್ಷನ್ನು ಮೇಜರ್ ಆಗಿದೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಇದು. ಆಮೇಲೆ ಕೆಲವು ದಾಖಲೆಗಳು ಕೂಡ ಅದನ್ನ ಖಚಿತಪಡಿಸ್ತವೆ. ಯಾಕಂದ್ರೆ ಗ್ಯಾಟ್ಗೆ ಸರ್ವಿಸ್ ಅನ್ನು ಸೇರಿಸಿದ್ದು. ಆಮೇಲೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಹೇಳ್ತಾರೆ ಅವರು, ಗ್ಯಾಟ್ಸ್ ಅಲ್ಲಿ ಡಿಸ್ಕಷನ್ ಗೌರ್ಮೆಂಟ್ ಏನು ಹೇಳುತ್ತೆ, ಫ್ರೀ ಎಜುಕೇಶನ್ ನೀವು ಕೊಡಬೇಡ್ರಪ್ಪ, ಗೌರ್ನೆನ್ಸನ್ನು ಮಾಡಿ, ನೀವು ಆಡಳಿತ ವ್ಯವಸ್ಥೆಯನ್ನು ಅಷ್ಟೇ ಮಾಡಿ. ಈ ಸ್ಕೂಲ್ ತೆಗಿಯೋರು ಬೇಕಾದಷ್ಟು ಜನ ಆದ್ರೆ ಅವ್ರು ತೆರ್ಕೊಂತಾರೆ.
ನೀವು ಆಡಳಿತ ಗೌರ್ನೆನ್ಸ್ ಅಷ್ಟೇ ಮಾಡಿ. ಸರ್, ಈ ಪಾಯಿಂಟಿಗೆ ನಾನು ಬರೋದಾದರೆ ಸರ್ಕಾರದ ಜವಾಬ್ದಾರಿ ಅಲ್ವಾ ಶಿಕ್ಷಣ ಮತ್ತು ಆರೋಗ್ಯನ ಕೊಡಬೇಕು. ಕೊಡೋ ಶಿಕ್ಷಣವನ್ನು ಅತ್ಯುತ್ತಮವಾಗಿ ಕೊಡಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸರ್ಕಾರ ನಡೆಯೋದು ನಾವು ಕೊಡೋ ತೆರಿಗೆ ಹಣದಿಂದನೇ ಅಲ್ವಾ. ಕಾಮನ್ ಸೆನ್ಸೇ ಇಲ್ವಾ ಹಂಗಾದ್ರೆ? ಮೇಡಮ್, ನಾನು ಇದು 1999 ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ ಜ್ಞಾಪಕ ಬರುತ್ತೆ. ನಮ್ಮ ದೇಶ ಉದ್ಧಾರ ಬೇಕು ಅಂದರೆ ಫಸ್ಟು ಫ್ರೀ ಎಜುಕೇಷನ್ ಕೊಡಿ. ಹೌದು. ಮೊಟ್ಟ ಮೊದಲು ವ್ಯಾಸಂಗಕ್ಕೆ ಆದ್ಯತೆ ಕೊಟ್ಟು ಅದು ಫ್ರೀ ಕೊಡಿ. ಎರಡನೇದು ಹೆಲ್ತ್, ಇದನ್ನು ಫ್ರೀ ಕೊಡಬೇಡಿ, ಕನ್ಸೆಷನ್ನು ಫೆಸಿಲಿಟಿ ಮಾಡಿ ಅಂತ ಹೇಳಿದ್ರು. ಅದು ಒಂದು ಪಾಯಿಂಟ್. ನಾ ಅದನ್ನು ಕನೆಕ್ಟ್ ಮಾಡಿ ನಾನು ಇವತ್ತು ಮಾತಾಡ್ತೀನಿ. ಹೌದು. ಇವಾಗ ತಾನೇ ಹೇಳಿದ್ರು, ಇದು ಎಜುಕೇಷನ್ ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಪಾಲಿಸಿನೋ MOUನೋ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇದು ಸರ್ವೀಸು ಜೊತೆಗೆ ಟ್ರೇಡು ಅದನ್ನು ಸೇರಿಸಿದ್ರು ಅಂತ ಹೇಳಿದ್ರು. ಬೇಕಿದ್ದು ಏನಾದ್ರು ಇರಲಿ, ನಾವು ಇವಾಗ ತಾನು ಕೇಳಿದ್ವಿ ಬೈಜು ಅಂತ ಎಜುಕೇಷನ್ ಸಿಸ್ಟಮ್. ಮೇಡಮ್ ಹೇಳ್ತಾ ಇರೋದು 2ನೇ ವಯಸ್ಸಿಗೆ ಆನ್ಲೈನ್ ಟೀಚಿಂಗ್ ಅಂತ. 2ನೇ ವಯಸ್ಸು ಬದನೇಕಾಯಿ ಯಾವ ಆನ್ಲೈನ್ ಟೀಚಿಂಗ್ ರೀ ಅದು? ಮಗುಗೆ ಏನು ಗೊತ್ತಿರತ್ತೆ ರೀ ಅದು? ಇವಾಗ ಬರಬೇಕು ಅಂದರೆ ಕಳೆದ 3 ವರ್ಷದಲ್ಲಿ ಎಂಟೈರ್ ಗ್ಲೋಬಲ್ ಸಿನೇರಿಯೋ ಚೇಂಜ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ಆಫೀಸ್ಗೆ ಹೋಗೋದು ಅಥವಾ ಯಾವುದಾದ್ರು ಒಂದು ಸಂಸ್ಥೆ ಕೆಲಸ ಮಾಡೋದು ನಿಂತೋಗಿ ಈಗ ವರ್ಕ್ ಫ್ರಮ್ ಹೋಮ್ ಆಯಿತು. ಆಮೇಲೆ ಇವ್ರು ಹೇಳಿದ್ದು ಗ್ರಾಮೀಣ ಪ್ರದೇಶ. ನಾನು ರೂರಲ್ ಇಂಡಿಯಾನು ನಾನು ಆಲೋಚನೆ ಮಾಡಿ ಹೇಳಬೇಕು. ಇವತ್ತೇನೋ ಇವ್ರು ಹೇಳ್ದಂಗೆ pre-KG ಏನೋ ಮಾಂಟೆಸರಿ ಇದೆಲ್ಲ ಬೆಂಗಳೂರು, ಮೈಸೂರು, ನೀವು ಹುಬ್ಳಿ, ಧಾರವಾಡಲ್ಲಿ ಇರ್ಬೋದು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ರಿ ಇದೆ ಅದು? ಇಲ್ಲ. ಹೌದಾ? ಸೊ ಯಾವಾಗ ವರ್ಕ್ ಫ್ರಮ್ ಹೋಮ್ ಬಂದಾಯ್ತು, ಆಮೇಲೆ ಎಲ್ಲ ಮನೆಗಳೆಲ್ಲ ಹೋಟೆಲ್ ಹೋಗಿ ಹೋಮ್ ಸ್ಟೇ ಬಂದಾಯ್ತು. ಇವಾಗ ಎಷ್ಟೋ ಫಾರಿನ್ ಕಂಟ್ರಿಗಳಲ್ಲಿ ನಾನು ಪ್ರಯಾಸ ಮಾಡಿ ನಾನು ನೋಡಿದ್ದು ಹೇಳ್ತೀನಿ. ಅಲ್ಲೂ ಕೂಡ 1 ಡಜನ್ ಮಕ್ಕಳಿದ್ದವರು ಇದ್ದಾರೆ ಅಮೇರಿಕಲ್ಲಿ. ಅಲ್ಲಿ ಅವ್ರ ಮಕ್ಕಳನ್ನ ಅಗ್ರಿಕಲ್ಚರಿಸ್ಟು ಸ್ಕೂಲಿಗೆ ಕಳಿಸದೆ ಹೋಮ್ ಸ್ಕೂಲಲ್ಲಿ ಮಾಡಿದ್ದಾರೆ. ಆಮೇಲೆ ಇವ್ರು ಹೇಳಿದ್ರು ಏಜ್ ರಿಲೇಟೆಡ್ ಅಡ್ಮಿಷನ್ ಅಂತ. ನಾನು 2008ರಲ್ಲಿ ನಾನು ನನ್ನ ಅಣ್ಣನ ಮಗನಿಗೆ ಒಂದು ಗ್ರ್ಯಾಜುಯೇಷನ್ ಸೆರೆಮನಿ ಆದಾಗ ನಾನು ಅಮೆರಿಕಾಗೆ ಹೋಗಿದ್ದೆ. ಅವಾಗ ಅವ್ರು ಹೇಳಿದ್ರು, ನಮ್ಮ ಮಕ್ಕಳೆಲ್ಲ ಮನೇಲೇ ಓದಿದ್ದು, ಅವರು ಅಗ್ರಿಕಲ್ಚರಿಸ್ಟು, ಮನೇಲೇ ಓದಿ ಇವತ್ತು ಅವಳು MBBS ಡಿಗ್ರಿ, ಈಗ ಗ್ರ್ಯಾಜುಯೇಷನ್ ಸೆರೆಮನಿ ನಾನು ಅಟೆಂಡ್ ಮಾಡ್ಬಿಟ್ಟು ಬಂದಿದ್ದೀನಿ. ಅಲ್ಲಿಗೆ ಯಾತಕ್ಕಿದು ಕಡ್ಡಾಯ ಅಂತ ಹೇಳಿದ್ರೆ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ವಿದ್ಯಾಭ್ಯಾಸ ಕಡ್ಡಾಯ ಇರಬೇಕು. ಈ ದುಡ್ಡು ಕೊಟ್ಬಿಟ್ಟೆ ಬಿಸ್ನೆಸ್ ಮಾಡೋ ಕಡ್ಡಾಯ ಬರ್ಕೊಡು ಅಂತ ನನ್ನ ರೈಟ್. ಗೊತ್ತಾಯ್ತು. ಕರೆಕ್ಟಾ ಸರ್? ಇಲ್ಲಿ 2 ಕಾನ್ಸೆಪ್ಟ್ ಬಂತು ಸುಮಾ ಅವರೇ. ಅವ್ರೇನು ಹೇಳಿದ್ರು ಲೋಕೇಶ್ ಅವರು, 1ನೇ ತರಗತಿಗೆ ಒಂದು ಮಗು ಹೋಗಬೇಕಾದ್ರೆ ABCD ಇಲ್ಲ, ಲೆಸನ್ಗೆ ಡೈರೆಕ್ಟಾಗಿ ಬರ್ತಾ ಇದೆ ಕೇಂದ್ರ ಸರ್ಕಾರದ ನೀತಿಯನ್ನು ನೋಡೋದಾದರೆ ಅಂತ. pre-KG, LKG, UKG ಮಾಡಿದ್ರೆ ಹಿ ಈಸ್ ಎಲಿಜಿಬಲ್ ಟು ಫಸ್ಟ್ ಸ್ಟ್ಯಾಂಡರ್ಡ್. ಅವನು ಲೆಸನ್ಸ್ನೇ ಓದುವಷ್ಟು ಕೆಪಾಸಿಟಿ ಪಡ್ಕೊಂಡಿರ್ತಾನೆ. ಎಸ್, ಭಾರತ ಅಥವಾ ಕೇಂದ್ರ ಸರ್ಕಾರ ಅಂತ ನಾವು ತಗೊಳ್ಳೋದಾದರೂ ಕೂಡ ಭಾರತ ಒಂದು ದೇಶ ಅಂದಾಗ ದೇಶಗಳ ಜೊತೆ ಸ್ಪರ್ಧೆ ಮಾಡಬೇಕಾಗತ್ತೆ. ವಿದೇಶಗಳನ್ನು ನೋಡಿರಬಹುದು, ವಿದೇಶದ ಫಾರ್ವರ್ಡನ್ನು ನೋಡಿರಬಹುದು. ಭಾರತ ಕೂಡ ಆ ಸ್ಪೀಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ABCD ಕಲಿಯೋದಲ್ಲ, ಲೆಸನ್ಸ್ ಓದೋ ಸಾಮರ್ಥ್ಯವನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಥರ ಪಾಲಿಸಿ ಮಾಡಿರಬಹುದು. ಐ ಡೋಂಟ್ ನೋ ಏನು ಹೇಳಿ. ಸೊ ಇವಾಗ ಅದನ್ನ ಬರೀ ಬೆಂಗಳೂರು ಈ ಥರ ಮೆಟ್ರೋ ಒಂದು ಸಿಟೀಸ್ನಲ್ಲೇ ಮಾಡಬೇಕಾ? ಮತ್ತೆ ಹಳ್ಳಿಗಳಲ್ಲಿ ಯಾಕೆ ಮಾಡಬಾರ್ದು? ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಇಂಡಿಯಾ. ಅಲ್ಲಲ್ಲ, ಅವರೇನು ಈ ಕಾನ್ಸೆಪ್ಟ್ ಇರಬಹುದು ಅಂತ ಅನ್ಸುತ್ತೆ. ವೆರಿ ಮಚ್ ಟ್ರೂ. ಬಿಕಾಸ್ ದೋಸ್ ಆರ್ ಅಫೋರ್ಡಬಲ್ ವಿಲ್ ಗೋ ಫಾರ್ ಮಾಡ್ತಾರೆ. ಅಫೋರ್ಡಬಲ್ ಇಲ್ಲ ಅನ್ನೋರು ಲೊಕೇಶನ್ ಸರ್ಕಾರಿ ಶಾಲೆನೇ ನಂಬ್ಕೊಳ್ಳೋರ್ ಕತೆ ಏನಂಗಾದ್ರೆ ಕತೆ. ಇಲ್ಲ ಸರ್, ಇವಾಗ ನಾವಂತೂ ನಮ್ಮ ಸುದ್ದಿ ಅಂಗನವಾಡಿಯಲ್ಲಿ ಹಾವು ಬಂತು, ಅಲ್ಲಿರುವಂತ ಶುಶ್ರೂಷಕಿ ಮಗುವನ್ನ ಎತ್ಕೊಂಡು ಹೋದ್ರು, ಇಲ್ಲಿ ಛಾವಣಿ ಇಲ್ಲ, ಆಮೇಲೆ ಕಿಟಕಿ ಇಲ್ಲ, ಅದೇನು ಅಕ್ಷಯ್ ಫ್ರೀ ಊಟ ಅದು ಸರಿ ಇಲ್ಲ. ಸಿ ಫಾರ್ ದ ನೇಮ್ ಸೇಕ್ ನ ಎಜುಕೇಶನ್, ಫಾರ್ ದ ನೇಮ್ ಸೇಕ್ ಹೆಲ್ತ್, ಡೋಂಟ್ ಡೂ ದಟ್. ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಕಡೆ ಒಂದೇ ಮಾಡಿ. ಇವಾಗ ನಮ್ಮ ಪಕ್ಕದಲ್ಲೇ ಆಂಧ್ರ ತಗೊಳ್ಳಿ, ದೇ ಡೋಂಟ್ ಹ್ಯಾವ್ ದಿ 6 years. ಸೊ ನನ್ನ ರಿಲೇಟಿವ್ಸ್ ಎಷ್ಟೊಂದು ಜನ ಇದ್ದಾರೆ, ಇನ್ನು 1 year ಮುಂಚೆನೆ ಕಂಪ್ಯಾರಿಟಿವ್ಲಿ ಅವ್ರು ಮುಗಿಸ್ಕೊಂಡಿರೋರು ಇದ್ದಾರೆ. ಸೊ ಎವ್ರಿವನ್ ಇಸ್ ನಾಟ್ ಫಾಲೋಯಿಂಗ್. ಸೊ ವೇರ್ ಇಸ್ ದ ಯೂನಿಫಾರ್ಮಿಟಿ? ಹಂಗಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ 6 years ಅಂತ ತಂದಾಗ ಮೊನ್ನೆ 97 years ಅವರು ಈ ಗಾಟ್ ನೋಬೆಲ್ ಪೀಸ್ ಪ್ರೈಸ್ ಫಾರ್ ಹಿಸ್ ಅಚೀವ್ಮೆಂಟ್. ಅದಕ್ಕೆ ಯಾಕೆ ಕಡ್ಡಾಯ ಮಾಡಲ್ಲ?
ರೈಟ್ ಗಾಟ್ ಪಾರ್ಲಿಮೆಂಟ್ ಎಂಟರ್ ಆಗಬೇಕು ಅಂದ್ರೆ 70 ವರ್ಷ ಮಿನಿಮಮ್. ಇಲ್ಲೊಂದು ಪಾಯಿಂಟ್ ಮೇಡಮ್ ಅವ್ರು ಹೇಳಿದ್ರು, ಆಂಧ್ರ ಪ್ರದೇಶ್ ಅಂತ. ಓಕೆ, ಸಿ ಎಂಟೈರ್ ದೇಶದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಮಹಾರಾಷ್ಟ್ರನೂ ಸೇರ್ಕೊಂಡಂತೆ, ಕೇರಳನೂ ಸೇರ್ಕೊಂಡಂತೆ, ಆಂಧ್ರನೂ ಸೇರ್ಕೊಂಡಂತೆ, ತಮಿಳುನಾಡು. ಸೊ ಎಲ್ಲ ರಾಜ್ಯಗಳಲ್ಲೂ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇದೆ, ಅವ್ರದ್ದೇ ಆದಂಥ ರಾಜ್ಯ ಶಿಕ್ಷಣ ನೀತಿ ಇದೆ. ಸೊ ಅದರಲ್ಲಿ ಬೇರೆಯವ್ರು ಇಂಟರ್ವೆನ್ ಆಗೋಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಕೂಡ ಒತ್ತಾಯ ಮಾಡಿದ್ವಿ. ಅಲ್ಲಲ್ಲ, 2 ವರ್ಷದಿಂದ ನಾವು ಒತ್ತಾಯ ಮಾಡಿದ್ವಿ. ಯಾಕಂದ್ರೆ 70 ವರ್ಷ ಆಯಿತು, ನಮ್ಮದೇ ಆದಂಥ ಒಂದು ಶಿಕ್ಷಣ ನೀತಿ ಇಲ್ಲ. ವಿಲ್ ಆಲ್ವೇಸ್ ಡಿಪೆಂಡ್ ಆನ್ ದಿ ಸೆಂಟ್ರಲ್ ಗೌರ್ನೆನ್ಸು. ಭಾಳ ಬಿಗ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ನಾನಿಲ್ಲ ನಿಮ್ಗೊಂದು ವಿಷಯ ಹೇಳಕ್ಕೆ ಹೋಗ್ತೀನಿ. ಏನು ಗೊತ್ತಾ, CBSE ಸ್ಕೂಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2,500 ಶಾಲೆ ಇದ್ದಾವೆ. ಓಕೆ. ಆನ್ ಆ್ಯಂಡ್ ಆವ್ರೇಜ್ ಮೋರ್ ದೆನ್ 25 lakhs ಚಿಲ್ಡ್ರನ್ ಸ್ಟಡೀಸ್ ಇನ್ ದಿ CBSE ಸ್ಕೂಲ್ಸು ಔಟ್ ಆಫ್ 87 lakhs. ಓಕೆ. 25 ಲಕ್ಷ ಅಲ್ಲಿ ಓದ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 10 ಲಕ್ಷ ಮಕ್ಕಳುಗಳು ICSE ಓದ್ತಿದ್ದಾರೆ ರಾಜ್ಯದಲ್ಲಿ. ಅಲ್ಲಿಗೆ 35 ಲಕ್ಷ ಆಯಿತು. ಒಂದು ಸ್ಟೇಟಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಇದೆ. ಇಂಗ್ಲೀಷ್ ಮೀಡಿಯಮ್ಮು ಇವೆರಡಕ್ಕಿಂತನೂ ಜಾಸ್ತಿ ಓದ್ತದೆ. ಆಲ್ಮೋಸ್ಟ್ 30 lakhs ಚಿಲ್ಡ್ರನ್ಸ್ ಓದ್ತದವೆ. ಅದರಲ್ಲಿ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ಗಳು ಸೇರ್ಕೊಂತವೆ, KP ಸ್ಕೂಲು ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎಲ್ಲ ಸೇರಿಕೊಂಡು. ಸೊ ನನ್ನ ಪ್ರಶ್ನೆ ಇಷ್ಟೇ, ಸುಮಾರು 80-85 ಲಕ್ಷ ಮಕ್ಕಳುಗಳು ಪ್ರೈವೇಟ್ ಸ್ಕೂಲ್ಗೆ ಅಲ್ಲೇ ಎಂಟ್ರಿ ಆದವು. ಸೊ ಯು ಹ್ಯಾವ್ ವೆರಿ ಫ್ಯೂ ಚಿಲ್ಡ್ರನ್ಸು. ನೋಡ್ರಿ, ಇವ್ರ ಪಾಲಿಸಿ ಎಷ್ಟು ಎಫೆಕ್ಟಿವ್ ಆಗಿ ಅಲ್ಲಲ್ಲ, ಎಷ್ಟು ಎಫೆಕ್ಟಿವ್ ಆಗಿ, ಒಂದು ನಿಮಿಷ ಬರ್ತೀನಿ ಅಲ್ಲಿ, ಎಷ್ಟು ಎಫೆಕ್ಟಿವ್ ಆಗಿ ಅವರು ಇದನ್ನು ಪ್ರೈವೇಟೈಸೇಷನ್ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟೆ. ನಾನು ಯಾಕಂದರೆ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಾನು ಹೇಳ್ತೇನೆ. ಓಕೆ, ಅಲ್ಲಲ್ಲ, ಒಂದು ನಿಮಿಷ. ಹೌದೌದು, ಇಟ್ಸ್ ಅ ವೆರಿ ಕ್ಯಾಲ್ಕುಲೇಟೆಡ್ ಪ್ಲಾನ್. ಆಮೇಲೆ ಸರ್ ಒಂದು ಮಾತು ಹೇಳಿದರು, ಏನಂತ ಹೇಳಿದರು, ಹೆಲ್ತ್ ಆ್ಯಂಡ್ ಎಜುಕೇಷನ್ನು ನಿಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ದಿ ಆಸ್ಪಿರೇಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಏನು ಹೇಳೋದು ಗೊತ್ತಾ, ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನೂ ಕೂಡ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಉಚಿತವಾಗಿ ಕೊಡಬೇಕು ಅಂತ ಹೇಳುತ್ತೆ. ಸೊ ಇಲ್ಲೇನಾಗುತ್ತೆ, ಉಚಿತ ಅನ್ನೋ ಪದ ಇದೆಯಲ್ಲ, ಇದು ಇಡೀ ವರ್ಲ್ಡಲ್ಲಿ ಅಕ್ಸೆಪ್ಟೆಡ್. ಯು ಗೋ ಅಮೇರಿಕಾ, ಅಲ್ಲೂ ಕೂಡ ಫ್ರೀ ಎಜುಕೇಷನ್ ಇದೆ. ಯು ಗೋ ಟು ಇಂಗ್ಲೆಂಡ್, ಅಲ್ಲೂ ಕೂಡ ಫ್ರೀ ಎಜುಕೇಷನ್. ಒಂದು ಹಂತದ ತನಕ ದಟ್ ಇಸ್ ವಾಟ್, ಸಿ ಅಟ್ಲೀಸ್ಟ್ 14 years. ನಾನು ಐಮ್ ಟಾಕಿಂಗ್ ಅಟ್ಲೀಸ್ಟ್. ಹೌದು, ಒಂದು ನಿಮಿಷ. ನನಗೆ ಯಾಕೆ ಎಜುಕೇಷನ್ ಅಲ್ಲಿಗೆ ಬೇಕು ಅಂತ ನಾವು ಹೇಳ್ತೀವಿ ಅಂದರೆ, ಫ್ರೀ ಎಜುಕೇಷನ್ ಯಾಕೆ ಬೇಕು ಅಂದರೆ, ಸಿ ಆಫರ್ಡಬಲ್ ಇಲ್ಲದೆ ಇರೋ ಮಗು ಇರುತ್ತಲ್ಲ, ಸಿ ಪವರ್ಟಿ ಲೈನ್ ಬಿಲೋ ಇರ್ತಾವಲ್ಲ, ಇಲ್ಲಿ ಚಿಂತೆ ಆಯ್ತದಾರಲ್ಲ ಬೆಂಗಳೂರಲ್ಲಿ, ಬೆಳಗ್ಗೆ ಹೊತ್ತು ಅವ್ರ ಮಕ್ಳುಗಳು ಓದಲಿ ಅಂತ. ನಾನು ಸಿ ದಟ್ ಈಸ್ ವಾಟ್ ದಿ ಮೇಜರ್ ಏಮ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಆ ಮಗು ಶಿಕ್ಷಣವನ್ನು ಪಡೀಲಿ, ಫ್ರೀ ಎಜುಕೇಷನ್ ಸಿಗಲಿ ಅಂತ ಹೇಳಿದ್ದು. ಆಮೇಲೆ ಸಮಾನ ಶಿಕ್ಷಣವನ್ನು ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅನೌನ್ಸ್ ಮಾಡ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಫ್ಟರ್ ಯು ಸೈನ್ಡ್ ವಿತ್ ದಿ ಗ್ಯಾಟ್, ಭಾಳ ಪ್ಲ್ಯಾಂಡಾಗೆ ಕ್ಲಾಸಿಫಿಕೇಶನ್ ಮಾಡಿಬಿಡ್ತಾರೆ. IB, IGCSE, ಇದು ICSE, ಅದಾದ್ಮೇಲೆ CBSE, ಅದಾದ್ಮೇಲೆ ಸ್ಟೇಟು, ಡೆಲ್ಲಿ ಪಬ್ಲಿಕ್, ಆಮೇಲೆ ಈಗ ಈ KVSು, ಆಮೇಲೆ ಅದೆಂಥದ್ದು ವಿದ್ಯಾಭಾರತಿ ಅಂತ ಈಗ ಒಂದು ಬಂದಿದೆ. ಸೊ ಇವನ್ನ ಕ್ಲಾಸಿಫಿಕೇಶನ್ ಮಾಡಿಬಿಟ್ಟು ಯಾರು ಗ್ರೇಟು ಇಂಟಿಗ್ರೇಟೆಡ್, ಆಮೇಲೆ ಯಾರು ಗ್ರೇಟ್. ನಾನು ಒಂದು ನಿಮಿಷ ಮಾತಾಡಬೇಕು. ಹೇಳಿದ್ರು ಎಲ್ಲ ಸ್ಟೇಟಲ್ಲೂ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಹೇಳುದು. ಇಲ್ಲಿಗೆ ನಾವು ಮಾತಾಡಬೇಕು. ನಾ ಹೇಳ್ತೇನೆ, ಕರ್ನಾಟಕ ಅಂದರೆ ಇಡೀ ದೇಶಕ್ಕದೇ, ಬರೀ ಕರ್ನಾಟಕ. ಎಲ್ಲದಲ್ಲೂ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇದ್ದರೆ ನಮ್ಮದೇ ಒಂದು ಸಪರೇಟ್ ಎಜುಕೇಷನ್ ಪಾಲಿಸಿ. ಇಡೀ ದೇಶ ಒಪ್ಕೊಂಡ್ರು NEP ಬೇಡ, ನಮ್ಮದು ಸ್ಟೇಟ್ ಅದನ್ನು ಕೂಡ ಶುರು ಮಾಡಿದ್ರು. ಇನ್ನೂ ಯಾವುದು ಖಚಿತ ಬಂದಿಲ್ಲ. ಇಲ್ಲಿ ಇವರು ಹೇಳ್ತಾ ಇದ್ದಂಗೆ ಸ್ಲೋಲಿ ಮೂವಿಂಗ್ ಟುವರ್ಡ್ಸ್ ಕಮರ್ಷಿಯಲ್ ಪ್ರೈವೇಟ್ ಬಿಸ್ನೆಸ್ ಟ್ರೆಂಡ್ ಈವನ್ ಇನ್ ಪ್ರೈಮರಿ ಎಜುಕೇಶನ್. ನಾನು ಒಂಚೂರು ಆ್ಯಡ್ ಮಾಡ್ಬಿಡ್ತೀನಿ. ಅಲ್ಲಲ್ಲ, ಇದೊಂಚೂರು ಆ್ಯಡ್ ಮಾಡ್ಬಿಡ್ತೀನಿ. ಕಮರ್ಷಿಯಲೈಸೇಷನ್ ಅಂತ ಹೇಳ್ತಾ ಇದ್ದಾಗ, ಸೊ ಇದು SEP ಕೆಳಗೆ ಬರುತ್ತಾ, NEP ಕೆಳಗೆ ನಾನು ಅಲ್ಲಿಗೆ ಅರ್ಧಕ್ಕೆ ನಿಂತದ್ದು. ಅದಕ್ಕೆ ನಾನು ಹೇಳಕ್ ಹೊರಟಿದ್ದು, ಇವ್ರೇನು ಮಾಡಿದ್ರು, ಅಲ್ಲಿಂದ ವ್ಯವಸ್ಥಿತವಾಗಿ ಇವ್ರ ಅಲೋಕೇಶನ್ ಇತ್ತಲ್ಲ, ಬಡ್ಜೆಟ್ ಇತ್ತಲ್ಲ, ಬಡ್ಜೆಟ್ ಇದು ಅನುಪಯುಕ್ತ ಅಂದ್ಬಿಟ್ರೆ ಎಜುಕೇಷನ್ನ. ಆಕ್ಚುಲಿ ಇದರಂತ ಗ್ರೇಟ್ ಉಪಯುಕ್ತ ಯಾವುದೂ ಇಲ್ಲ. ಅನುಪಯುಕ್ತ ಯಾರಿಗೆ ಅಂದರೆ ಇವ್ರ ಜೇಬ್ ತುಂಬಲ್ವಲ್ಲ, ಅದಕ್ಕಿದು ಅನುಪಯುಕ್ತ. ಸೊ ಇವ್ರಿಗೆ ಜೇಬ್ ತುಂಬಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ದುಡ್ಡು ಹಾಕೋದು ವೇಸ್ಟ್. ಅದ್ರ ಬದಲು ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ಬೋದಲ್ಲ. ಸೊ ಯಾರ ಪ್ರೈವೇಟ್ನವ್ರು ಬುದ್ಧಿ ಇಲ್ದಾರ ಸ್ಕೂಲ್ ಮಾಡ್ಕೊಂತಾರೆ, ಅವ್ರು ಮಾಡ್ಕೊಳ್ಳಿ ಬಿಡಿ. ಜನ ದುಡ್ಡು ಕೊಡ್ತಾರಲ್ಲಿ ಓದಿಸ್ಕೊಂತಾರೆ.
ನಾವು ಗೌರ್ನೆನ್ಸ್ ಮಾಡೋಣ ಅಷ್ಟೇ ಅಂದ್ಬಿಟ್ಟು ಬಡ್ಜೆಟ್ ಅಲೋಕೇಶನ್ ಡೌನ್ ಮಾಡ್ತಾ ಬಂದರು. ಇವತ್ತಿಂದ ಆವ್ರೇಜ್ ಬಡ್ಜೆಟ್ ಅಲೋಕೇಶನ್ ಎಷ್ಟಿದೆ ಗೊತ್ತಾ? ನಮ್ಮ GDP-ನಲ್ಲಿ 2.4% ಇದೆ. ಇವತ್ತಿಂದಲ್ಲ, ಸಿನ್ಸ್ ಫ್ರಮ್ ದಿ 20 ಇಯರ್ಸಿಂದ ನಮ್ಮ ಬಡ್ಜೆಟಲ್ಲಿ ನಮ್ಮದು 3.5 ಇದ್ದದ್ದು 2.4% ಬಂದಿದೆ. ನಮ್ಮದಲ್ಲಿ ಎಜುಕೇಷನ್ ಪಾಲಿಸಿ ಮಾಡುವಾಗ 1964 ಎಜುಕೇಷನ್ ಪಾಲಿಸಿ ಮಾಡುವಾಗ ಅವತ್ತೇನು ಹೇಳಿದರು ಅಂದರೆ, ಬಡ್ಜೆಟಲ್ಲಿ ನಿಮ್ಮ ಅಲೋಕೇಶನ್ಸಲ್ಲಿ ಎಜುಕೇಷನ್ಗೆ ಅಟ್ಲೀಸ್ಟ್ 6% ಆಫ್ ದಿ GDP ಇಡಬೇಕು ಅಂತ. ಇವತ್ತಿನವರೆಗೂ 6% ಆಫ್ ದ ಅಲೋಕೇಶನ್ ಇಡಲಿಲ್ಲ ಇವರು. ಇವ್ರನ್ನ ನಾವು ಏನನ್ನಬೇಕು ಅಂತಂದರೆ, ಶಿಕ್ಷಣದ ಬಗ್ಗೆ ಕನಿಷ್ಠ ಕಾಳಜಿ, ಕನಿಷ್ಠ ಜ್ಞಾನ ಇಲ್ಲದೆ ಇರೋರು ಇವರು, ಈ ಅಧಿಕಾರದಲ್ಲಿರೋರು ಎಲ್ಲರನ್ನೂ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಈಗ ಮೇಡಮ್ ಅವರು ಒಂದು ಪ್ರಶ್ನೆ ಕೇಳಿದರು, ಇದು ಸ್ಟೇಟ್ ಎಜುಕೇಷನ್ ಪಾಲಿಸಿನಲ್ಲಿ ಬರುತ್ತಾ ಅಥವಾ NEP-ನಲ್ಲಿ ಬರುತ್ತಾ ಅಂತ. ಪ್ರಶ್ನೆ ಇಷ್ಟೇ, ಅದು NEP ಮಾಡಿದ ಉದ್ದೇಶನೂ ಕೂಡ ಗ್ಯಾಟ್ಸ್ನ ಆಸ್ಪಿರೇಷನನ್ನು ಫುಲ್ಫಿಲ್ ಮಾಡೋದಕ್ಕೆ. ಓಕೆ, ಸೊ ಅಲ್ಲಿ ಕಮರ್ಷಿಯಲೈಸೇಷನ್ ಮಾಡೋ ಮೂಲ ಉದ್ದೇಶ ಇತ್ತು ಅದರಲ್ಲಿ. ಸೊ ಅದನ್ನು ಇಡೀ ದೇಶ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಆಲೋಚನೆ ಇತ್ತು. ಬಟ್ ಕರ್ನಾಟಕ ಸ್ವಲ್ಪ ಅವಸರ ಬಿತ್ತು. ಅದು ಇಟ್ಸ್ ಎ ಪಾಲಿಸಿ, ಅದೊಂದು ಕರಡು, ಅದು ಪಾಲಿಸಿನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಿಮ್ಗೆ ಅಲ್ಲಿ NCF ಬೇಕು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಬೇಕು. ಆ ಕಮಿಟಿ ಮಾಡಬೇಕು. ಆ ಕಮಿಟಿ ಕರಿಕ್ಯುಲಮ್ ಫ್ರೇಮ್ವರ್ಕ್ ರೂಲ್ಸ್ ಮಾಡಬೇಕು. ಅದ್ರ ಬೇಸಿಸ್ ಮೇಲೆ ಸಿಲೆಬಸ್ ಕಮಿಟಿ ಆಗುತ್ತೆ. ಸಿಲೆಬಸ್ ಕಮಿಟಿ ಕಂಟೆಂಟನ್ನು ರೈಟ್ ಮಾಡುತ್ತೆ. ಅದಾದ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಕರ್ನಾಟಕದವ್ರು ಏನು ಮಾಡಿಬಿಟ್ರು, ಸ್ವಲ್ಪ ಅವಸರ. ಸೊ ಅದು ಇನ್ನೂ ಪಾಲಿಸಿನೇ ಆಗಿದೆ, ಜಸ್ಟ್ ಪಾಲಿಸಿ. ಈಗ ಚಿತ್ರಾನ್ನ ಅಷ್ಟೇ, ನೀವು ಆ ರೈಸ್ ತಂದಿಲ್ಲ, ಬೇರೆ ಬೇರೆ ಎಲ್ಲವೂ ತಂದಿಲ್ಲ ಇಂಗ್ರೀಡಿಯೆಂಟ್ಸನ್ನು. ಚಿತ್ರಾನ್ನ ಮಾಡಿರಿ ಅಂತಂದ್ರೆ ಅಷ್ಟೇ. ಇವ್ರು ಚಿತ್ರಾನ್ನ ಮಾಡ್ತೀವಿ ಅಂತ ಹೋದ್ರು, ನಿಮ್ಮ ಹತ್ರ ಪಾತ್ರೆ ಇಲ್ಲ, ಯುಟೆನ್ಸಿಲ್ಸ್ ಇಲ್ಲ, ರೈಸ್ ಇಲ್ಲ, ಅದಕ್ಕೆ ಬೇಕಾಗಿರೋ ಎಲ್ಲವೂ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಇವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿದ್ದಿದೆಯಲ್ಲ, ಇಟ್ಸ್ ಅ ವೆರಿ ರಾಂಗ್ ಸ್ಟೆಪ್. ಈಗ ಏನು ಮಾಡಿದ್ದಾರೆ UP-ನಲ್ಲಿ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತವ NCF ಕಮಿಟಿ ಮಾಡಿದರು. ಅದನ್ನೊಂದು ಚರ್ಚೆ ಮಾಡಿದ್ವಿ ನಾವು ಇದೇ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ರಿಪೋರ್ಟ್ ಮೇ ಬಿ ನೆಕ್ಸ್ಟ್ ಇಯರ್ ಅದರ ಈ ವರ್ಷನ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಸಿಲೆಬಸ್ ಕಮಿಟಿ, ಪುಸ್ತಕದ ಕಮಿಟಿ ಆಗುತ್ತೆ. ಅದಾದಮೇಲೆ NEP-ನ ಇಂಪ್ಲಿಮೆಂಟ್ ಮಾಡೋದು. ಕರ್ನಾಟಕದಲ್ಲಿ ಈಗ SCP-ನ ಮಾಡಿದ್ದಾರೆ. SCP ಪಾಲಿಸಿ ಅದು, ಇಟ್ಸ್ ಪ್ಯಾರಲಲ್ ಟು ದಿ NEP. ನಮ್ಮದೇ ರಾಜ್ಯ ಶಿಕ್ಷಣ ಇಲ್ಲ, ಇಂಪ್ಲಿಮೆಂಟ್ ಅಲ್ಲ ಸರ್. ಒಂದೇ ನಿಮಿಷ ಹೇಳ್ಬೇಕು ಸರ್, ಒಂದೇ ನಿಮಿಷ. ಇಲ್ಲ ಮೇಡಮ್, ಒಂದೇ ನಿಮಿಷ. SCP-ನ ರಚನೆ ಮಾಡಿದ್ರು, ನಿಮಗೆ ನೆನಪಿರಲಿ. SCP-ಯ ಅಡ್ರೆಸ್ಸು ಸಹಿತ ನಿಮಗೆ ಗೊತ್ತಿಲ್ಲ ಇವತ್ತು. ಇಡೀ ರಾಜ್ಯದಲ್ಲಿ ಯಾರಿಗೂ ಇದನ್ನು ಮಾಡಿಲ್ಲ, ಅವ್ರು ಅನೌನ್ಸ್ ಮಾಡಿಲ್ಲ ಎಲ್ಲಿದೆ SCP ಕಮಿಟಿ ಅಂತ. ಒಂದು SCP ಅಡ್ರೆಸ್ ಆಗಿಲ್ಲ. ಬಹುಶಃ ಅದು 5 ವರ್ಷದ ಪ್ಲಾನೋ 3 ವರ್ಷದ ಪ್ಲಾನೋ ನಮಗೆ ಗೊತ್ತಿಲ್ಲ. ಮುಂದಿನ ವರ್ಷದಿಂದ ಇಂಪ್ಲಿಮೆಂಟ್ ಆಗಬೇಕು, SCP ರೆಡಿ ಮಾಡಿ. ಸಾಧ್ಯನೇ ಇಲ್ಲ. ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ಯಾಕಂದ್ರೆ ನಾನು ಒಬ್ಬ ಸ್ಟೇಕ್ ಹೋಲ್ಡರ್, ಪ್ರೈಮರಿ ಸ್ಟೇಕ್ ಹೋಲ್ಡರ್ಸು. ಇವತ್ತಿನವರೆಗೂ ನಾನು ಒಂದು ದಿವಸನೂ ಕರೆದಿಲ್ಲ ಅವರು. ಆಯ್ತಾ? ಈ ಗೊಂದಲದ ಬಗ್ಗೆ ನಾನು ಇನ್ನೊಂದು ವಿಷಯ ತರಬೇಕು ಅಂತಿದ್ದೀನಿ ಮೇಡಮ್. ಬರೀ 6ನೇ ವಯಸ್ಸಿಗೆ 1ನೇ ಕ್ಲಾಸಿಗೆ ಗೊಂದಲ ಅಂತ, ಇನ್ನೇನು 2 ತಿಂಗಳಿಗೆ ಎಲೆಕ್ಷನ್ ಬರ್ತಾ ಇದೆ. 1ನೇ ಕ್ಲಾಸ್ಗೇನೋ 6ನೇ ವಯಸ್ಸು ನಿಯಮ ಕಡ್ಡಾಯ ಅಂತಂದ್ರಲ್ಲ, ಇವಾಗ ಒಂದು MLA ಆಗಲಿ, ಒಂದು MP ಆಗಲಿ, ಯಾವುದೇ ಒಂದು ರಾಜಕಾರಣಿ ಆಗಲಿ, ಯಾವುದೇ ಹುದ್ದೆಗೆ ಅದಕ್ಕೇನು ವಿದ್ಯಾರ್ಹತೆ ಬಗ್ಗೆ ಏನು ಬಂದೇ ಇಲ್ವಾ? ಮತ್ತೆ ನಮ್ಮ ಶಾಸಕದಲ್ಲಿ ಯಾವುದು ಬರ್ದೇ ಇಲ್ವಾ? ಎಜುಕೇಶನ್ ಹೆಲ್ತ್ ಅಂತೆಲ್ಲ ಬರೋದು ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಸರ್, ಅದು ಬೇರೆ ಅವ್ರಿಗೆಲ್ಲ ಕಾನೂನು ಮಾಡೋರ್ಗಲ್ಲ, ಪಾಲಿಸಿ ಮಾಡೋರ್ಗಲ್ಲ, ಶಾಸನ ರೂಪಿಸೋರ್ಗಲ್ಲ. ಸರ್ ನೀವು ಹೇಳ್ದಂಗೆ ಓದ್ಕೊಂಡಿದ್ದಿದ್ರೆ ಸ್ವಲ್ಪ ಯೋಚನೆ ಮಾಡಿ ಏನಾದ್ರು ರೂಲ್ಸ್ ತರೋರು. ಅದಕ್ಕೆ ಗೊಂದಲ ಬರ್ತಾ ಇರೋದು ಸರ್. ನನ್ಗೆ ಇದೊಂದು ಹೇಳಿ, 5+3+3+4 ಅಂತ ಅದೊಂದು ಡಿಸೈನ್ ಮಾಡಿದ್ರಲ್ಲ ಫಾರ್ಮುಲಾ, ಅದೇ ಅದು NEP ಅದಿನ್ನೂ ಆಗಿಲ್ಲ, ಪಾಲಿಸಿ ಆಗಿದೆ ಅಷ್ಟೇ, ಅದು ಸಿಲೆಬಸ್ ಆಗಿಲ್ಲ. ಫೌಂಡೇಶನ್ ಗ್ರಾಜುಯೇಷನ್ ಮಿಡಲ್. ಅದು ನೀವು ಹೇಳಿದ್ರಿ ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಪ್ರತಿಯೊಂದು ಕೂಡ ಅವರವರದ್ದೇ ಎಜುಕೇಶನ್ ಪಾಲಿಸಿ ಮಾಡ್ಕೊಂಡಿದ್ದಾವೆ ಅಂತ. ಬಟ್ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೊಂದಲದಲ್ಲಿ ಕರ್ನಾಟಕ ಮಾತ್ರ ತುಂಬಾ ಅಂದ್ರೆ ತೊಂದರೆಗೆ ಒಳಪಡ್ತಿದ್ಯಾ ಅಂತ. ಖಂಡಿತವಾಗೂ ಈಗ ಏನಾಗುತ್ತೆ, ನೀವು ತಮಿಳ್ನಾಡಲ್ಲಿ ನೀವು ಸೇರಿಸಿ, ನೀವು ತಗೊಂಡ ಗೌರ್ಮೆಂಟ್ ಸ್ಕೂಲಲ್ಲಿ ಲಾಸ್ಟ್ ಇರೋ ಸ್ಕೂಲಿಗೆ ಸೇರಿಸಿ, ಆ ಹುಡುಗನ ಕೈಯಲ್ಲೂ ಅದೇ ಬುಕ್ಸ್ ಇರುತ್ತೆ. ನೀವು ಯಾವುದೋ CBSE ಅಥವಾ IG ಸಿಲೆಬಸ್ ಅಂತ ಸೇರಿಸಿ, ಆ ಹುಡುಗನ ಕೈಯಲ್ಲೂ ಅದೇ ಬುಕ್ಸ್ ಇರುತ್ತೆ. ದಿ ಸೇಮ್ ಕಂಟೆಂಟ್, ಸಮಾನ ಶಿಕ್ಷಣ. ಅದು ಕೇರಳದಲ್ಲೂ ಅಷ್ಟೇ. ಒಂದು ನಿಮಿಷ ಸರ್, ಅದನ್ನ ಸಮಾನ ಶಿಕ್ಷಣ ಟೀಚ್ ಮಾಡೋ ಅಂತಹ ಇದು ಡಿಫ್ರೆಂಟ್ ಇರ್ಬೋದು. ಈಗ ಏನಾಗುತ್ತೆ, ನಿಮ್ಮ ಶೈಲಿ, ಈಗ ನಾವು ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಾಗ AC ಇರುತ್ತೆ, ಇನ್ನೊಂದು ಸ್ಟುಡಿಯೋದಲ್ಲಿ ಹೋದಾಗ AC-ನೇ ಇರಲ್ಲ. ಟೀಚ್ ಮಾತಾಡೋರ ಶೈಲಿ ಬೇರೆ ಥರ ಇರುತ್ತೆ. ಸೊ ದಟ್ ಈಸ್ ಹೌ ದಿ ಡಿಫ್ರೆನ್ಸ್. ಬಟ್ ಬುಕ್ಸ್ ಕಂಟೆಂಟ್ ಸೇಮ್ ಇರುತ್ತೆ, ಕ್ವಶನ್ ಪೇಪರ್ ಸೇಮ್ ಇರುತ್ತೆ,
ಕಲಿಕೆ ಸೇಮ್ ಇರುತ್ತೆ. ಒಳ್ಳೆ ಟೀಚರ್ ಇದ್ದರೆ ಅವ್ನು ನುರಿತ ಶಿಕ್ಷಕನ ಮೇಲೆ ಅದು ಡಿಫ್ರೆನ್ಸ್ ಆಗುತ್ತೆ. ಸೊ ದಟ್ ಈಸ್ ಹೌ ದಿಸ್ ಸಿಸ್ಟಮ್. ಇಲ್ಲಿ SEPನಲ್ಲಿ ನಾವು ಕೂಡ ಅದನ್ನೇ ಡಿಮ್ಯಾಂಡ್ ಮಾಡೋದು ಏನಂತಂದರೆ, ಕರ್ನಾಟಕದಲ್ಲಿ ಡಿಫ್ರೆನ್ಸಿಯೇಟ್ ಮಾಡಬೇಡ್ರಿ. ಬಡವರು ಶ್ರೀಮಂತ ಅಥವಾ ಇನ್ನೂ ಕ್ಲಾಸ್ 1 ಪೀಪಲ್ಲು ಆ ಥರ ಡಿಫ್ರೆನ್ಸಿಯೇಟ್ ಮಾಡಬೇಡ್ರಿ. ಅವ್ರಿಗೆ ದುಡ್ಡು ಇರ್ತವೆ, ದುಡ್ಡು ಕೊಡ್ಬೇಕಾದ್ರೆ IBಗೆ ಹೋಗಲಿ, ಬಟ್ IBಯಲ್ಲೂ ಕೂಡ ಸೇಮ್ ಸಿಲೆಬಸ್ ಇರಲಿ. ಸೂಪರ್. ಸೊ ಲಾಸ್ಟ್ ಇರೋ ಮಗು ಎಲ್ಲರೇ ಸ್ಟೇಟ್ ಸಿಲೆಬಸ್ಸಲ್ಲಿ ಓದ್ತಾನಲ್ಲ, ಅವನದು ಸಿಲೆಬಸ್ ಒಂದೇ ಇರಲಿ. ಸೊ ಅವಾಗ ಏನಾಗುತ್ತೆ, ಆ ಮಗು ಪ್ರೌಡ್, ನಂದೇ ಬುಕ್ಸ್ ನೀನು ಓದ್ತದೀಯ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಹೌ ಆ ಸಿಸ್ಟಮ್ ಇರಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ, ಯೂನಿಫಾರ್ಮಿಟಿ ಇರಲಿ ಅಂತ. ಬಟ್ ರಾಜ್ಯ ಶಿಕ್ಷಣ ನೀತಿ ನಮ್ಗೆ ಯಾಕೆ ಬೇಕು ಅಂತ ನಾವು ಹೇಳ್ತೀವಿ. ಈಗ ಏನಾಗ್ಬಿಡುತ್ತೆ, ಈಗ ಏಜನ್ನು ಫಿಕ್ಸ್ ಮಾಡಿ ಅಲ್ಲಿ ಕಳಿಸ್ಬಿಟ್ರು, ನಮಗೊಂದು ಭಯ ಶುರು ಆಗ್ಬಿಡುತ್ತೆ. ಈ ಸೆಂಟ್ರಲ್ ಗೌರ್ಮೆಂಟು ಈಗ ಏಜ್ ಫಿಕ್ಸ್ ಮಾಡಿಬಿಟ್ಟಿದೆ, ಇದು ಮುಂದೆ ನಮ್ಮ ಮಗುವಿನ ಬಹುಶಃ ನಾನೇನಾದ್ರೆ ಡೆಲ್ಲಿಗೆ ಹೋಗಿ ಸೇರ್ಕೊಳ್ತೀನಿ, ಅಲ್ಲೇನಾದ್ರೆ 6 ವರ್ಷ ಇದ್ದರೆ ನಮ್ಮ ಮಗುಂದು ನೆಕ್ಸ್ಟ್ ಅಡ್ಮಿಷನ್ಸ್ ಹೆಂಗೆ, ಆಮೇಲೆ ನೀಟ್ ಎಕ್ಸಾಮ್ ಬರೆಯೋದು ಹೆಂಗೆ, CET ಎಕ್ಸಾಮ್ ಬರೆಯೋದು ಹೆಂಗೆ, ಅಲ್ಲಿ ಏಜ್ ಪ್ರಾಬ್ಲಮ್ ಬರುತ್ತಾ ಅನ್ನೋ ಭಯ ನಮ್ಗೆ ಹುಟ್ಟುತ್ತೆ. ಇಂಥ ಸಮಸ್ಯೆಗೆ ನಾವು ನಮ್ಮ ಒಂದು 50 ವರ್ಷದಿಂದ ಹಿಂದೆ ನೋಡಿದ್ವಿ. 13 ವರ್ಷಕ್ಕೆ SLC ಪಾಸ್ ಆಗ್ಬಿಟ್ಟು ಅವ್ನು PUCಗೆ ಅಡ್ಮಿಷನ್ ಕೊಡದೆ 2 ವರ್ಷ ಮನೇಲಿ ಕೂತಿದ್ರು ಸರ್. ಈಗ ಲೋಕೇಶ್ ಅವ್ರು ಮಾತಾಡೋದು ನೋಡಿದ್ರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಪ್ರೈವೇಟ್ ಅನ್ನೋದು ನುಗ್ಗುಬಿಟ್ಟಿದೆ ಅಂತ ಹೇಳಿದ್ರೆ, ಉಚಿತ ಶಿಕ್ಷಣ ಬೇಕು ಅಂತ ಹೋರಾಟ ಮಾಡ್ಬೇಕೇನೋ ಅಂತ. ಉಚಿತ ಶಿಕ್ಷಣ ಕೊಡಿ, ಅದಕ್ಕೆ ನಾವು ಖಂಡಿತ ಒದ್ದಾಡಬೇಕು. ಹೇಳೋದು ಉಚಿತ ಬಸ್ಸಲ್ಲಿ ಹೋಗೋ ಬದಲು ಉಚಿತ ಶಿಕ್ಷಣ ಕೊಡಿ. ಆಮೇಲೆ ಜೊತೆಗೆ ಸರ್ ನೀವು ಹೇಳಿದ್ರಲ್ಲ, ಇವಾಗ 6 years ಇದು ಅಂತ ಪಾಲಿಸಿ ವಾಟ್ ಎವರ್ ಇಟ್ ಈಸ್ ಅಂತ, ಯೂನಿಫಾರ್ಮಿಟಿ ಅಂತ. ಮತ್ತೆ ಒಂದು ಎಕ್ಸಾಮ್ ಇವಾಗ CBSE ಅವ್ರಿಗೆ ಬೋರ್ಡ್ ಎಕ್ಸಾಮ್ಸ್ ಒಂದಿನ, ICSE ಅವ್ರಿಗೆ ಇನ್ನೊಂದು ದಿನ, ಸ್ಟೇಟ್ ಸಿಲೆಬಸ್ ಅವ್ರಿಗೆ ಒಂದು. ಸೊ ಈ ಕಾಮನ್ ಅಂತ ಒಂದು ಯಾವುದು ಇಲ್ಲದೆ ಇದ್ದಾಗ ಈ 6 years ಏನಕ್ಕೆ ಬಂತು ಪಾಯಿಂಟು? ದಟ್ ಈಸ್ ಹೌ ಸೆಂಟ್ರಲ್ ಗೌರ್ಮೆಂಟ್ NEPನಲ್ಲಿ ಏನು ರೂಲ್ಸ್ ಮಾಡಿತ್ತು ಅದನ್ನು ಇಂಪ್ಲಿಮೆಂಟ್, ಅದು ಕನ್ಕರೆಂಟ್ ಲಿಸ್ಟಲ್ಲಿ ಅವ್ರಿಗೂ ಪವರ್ಸ್ ಇದೆ. ಸೊ ಅವ್ರದ್ದೇ ಆದಂಥ ಶಾಲೆಗಳು ರನ್ ಆಗ್ತದವೆ, ಎಲ್ಲಿ ಗೋವಾ, ಸೊ ಅಥವಾ ಇದು ಪಾಂಡಿಚೇರಿ, ಆ ಥರ ಸ್ಟೇಟ್ಸ್ಗಳಲ್ಲೆಲ್ಲ ರನ್ ಆಗ್ತಾ ಇದೆ. ಡೆಲ್ಲಿ ಇಂಥ ಕಡೆಯಲ್ಲೆಲ್ಲ ಅವ್ರದ್ದೇ ಸ್ಕೂಲ್ಸ್ಗಳು ರನ್ ಆಗ್ತದವೆ. ನಮ್ಮ CBSE ಸ್ಕೂಲ್ ನಮ್ಮ ಸ್ಟೇಟಲ್ಲಿ ದುರಾದೃಷ್ಟಕ್ಕೆ ಅವ್ರ ಅಂಡರಲ್ಲಿ ರನ್ ಆಗ್ತಾ ಇದೆ. ಸೊ ಅವ್ರ ಅಂಡರಲ್ಲಿ ನಾವು ರನ್ ಆಗ್ತಾ ಇದ್ದೀವಿ. ನನ್ನ ಕಳಕಳಿ ಏನ್ ಗೊತ್ತಾ ಸರ್, ಒಂದು ಮಗು ಭಾರತದಲ್ಲಿ ಓದುತ್ತೆ ಅನ್ನೋದಾದ್ರೆ ಅವನು ದೇಶದ ಯಾವುದೇ ಮೂಲೆಗೆ ಹೋದ್ರು ಒಂದೇ ಶಿಕ್ಷಣ ಇರಬೇಕು, ಒಂದೇ ದಿನ ಎಕ್ಸಾಮ್ಸ್. ಬಟ್ ಇಲ್ಲಿ ಒಂದು ಪಾಯಿಂಟ್ ನಿಮ್ ಗಮನದಲ್ಲಿ, ಈ ಒಂದೇ ಶಿಕ್ಷಣ ಅನ್ನುವಾಗ ಒಂದಿಷ್ಟು ಎಚ್ಚರಿಕೆ ಇರಲಿ ನಮಗೆ. ಸೊ ನಾನು ರಾಜಸ್ಥಾನದ ಇತಿಹಾಸ ಓದಕ್ಕಾಗಲ್ಲ, ಸೊ ನಾನು ಕಾಶ್ಮೀರದ ಅದಕ್ಕೆ ಸ್ಟೇಟ್ ಸಿಲೆಬಸ್ ನಾವು ಮಾತೃಭಾಷೆಗೆ ಆ ವಿಷಯಗಳಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲ, ಸೋಷಿಯಲ್ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ದಟ್ ಆಲ್ಸೋ. ಈಗ ಅಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಬರುತ್ತೆ, ಅಲ್ಲಿ ಇತಿಹಾಸ ತುಂಬಬೇಕು. ದೇಶದ ಇತಿಹಾಸ ಸ್ವಲ್ಪ ಇಟ್ಟು ನಮ್ಮ ಇತಿಹಾಸನೂ ಸ್ವಲ್ಪ ಇಡಬೇಕಾಗತ್ತೆ ಅಲ್ಲಿ. ಅವಾಗೇನಾಗುತ್ತೆ, ರಾಜ್ಯ ಶಿಕ್ಷಣ ನೀತಿ ಬೇಕಾಗುತ್ತೆ. ಬಟ್ ಸೈನ್ಸ್ ಅಂತ ಬಂದಾಗ ಯೂನಿವರ್ಸಲ್ ಬೇಕಾಗುತ್ತೆ, ಮ್ಯಾಥ್ಸ್ ಅಂತ ಬಂದಾಗ ಯೂನಿವರ್ಸಲ್ ಬೇಕಾಗುತ್ತೆ. ಸೊ ದಟ್ ಈಸ್ ಹೌ ವಿ ಎಕ್ಸ್ಪೆಕ್ಟ್. ಬಟ್ ಇದು ಆಗ್ತಾ ಇಲ್ಲ. ದಟ್ ಈಸ್ ನನಗೆ ಅನಿಸಿರೋ ಪ್ರಕಾರ ಸ್ಟೇಟ್ ಎಜುಕೇಶನ್ ಪಾಲಿಸಿಯಿಂದ ನ್ಯಾಯ ಸಿಗುತ್ತೆ ಅಂತ ನಾನು ಈಗ ಅಂದ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವ್ರು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಒಂದು ಅವರೇ ಕೂತ್ಕೊಂಡು ಚರ್ಚೆಗಳು ನಡೆಸ್ಕೊಳ್ತಾ ಇದ್ದಾರೆ. ಅದು ಯಾವತ್ತು ನಾವು ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಟಿಲ್ ನಾವು ಯಾವ ರಿಪೋರ್ಟ್ಸು ಸಬ್ಮಿಷನ್ ಆಗಿಲ್ಲ. ಎರಡನೇದು, ಆಮೇಲೆ ಇದು 6 ವರ್ಷದ ಇದೆಯಲ್ಲ, ಅದನ್ನು ಶಿಕ್ಷಣ ಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಈಗ ಅದನ್ನು ಕ್ಲಿಯರ್ ಮಾಡೋದು ಸೂಕ್ತ. ಯಾಕೆ ಅಂತಂದರೆ ಇದೇ ರಾಜ್ಯದಲ್ಲಿ 2 ನೀತಿ ಇದಾವೆ ಈಗ. ಒಂದು CBSE ICSE ಒಂದು ನೀತಿ ಆಗುತ್ತೆ, ಇದು ಸ್ಟೇಟ್ ಸಿಲೆಬಸ್ ಇರೋ ಮಕ್ಕಳದು ಇನ್ನೊಂದು ನೀತಿ ಆಗುತ್ತೆ. ಒಂದೇ ಮನೆಯಲ್ಲಿ 2 ಮಕ್ಕಳಿದ್ರೆ ನನ್ನ ಆರ್ಥಿಕ ತೊಂದರೆಯಿಂದ ನಾನೊಂದು ಮಗುನ CBSE ಸೇರಿಸ್ತೀನಿ, ಇನ್ನೊಂದು ಮಗುನ ಸ್ಟೇಟಿಗೆ ಸೇರಿಸ್ತೀನಿ. ಬಟ್ ಇವನಿಗೆ ಏಜು ಬೇರೆ ಥರ ಇರುತ್ತೆ, ಇವನಿಗೆ ಏಜು ಬೇರೆ ಥರ ಇರುತ್ತೆ. ಸೊ ದಟ್ ಡಿಫರೆನ್ಸ್ ಕ್ಲಾರಿಫೈ. ನನಗೆ ಏನು ಗೊತ್ತಾ, ಇವಾಗ ಅಕಸ್ಮಾತ್ ಇಫ್ ದಟ್ ಚೈಲ್ಡ್ ಡಸಂಟ್ ಫಾಲ್ ಇನ್ ಟು ದಟ್ ಕ್ರೈಟೀರಿಯಾ, ಆ ಚೈಲ್ಡ್ ಭವಿಷ್ಯ ಏನು? ಈಸ್ ದ ಗವರ್ಮೆಂಟ್ ಪ್ಲಾನ್ ಫಾರ್ ದಟ್? ಇವಾಗ ಇವತ್ತು ಮೇನ್ ಪಾಯಿಂಟ್ ಇರೋದು 6ನೇ ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ. ನಾನಿವಾಗ ಇವರಿಬ್ಬರು ಶಿಕ್ಷಣ ಸಂಸ್ಥೆಗಳಲ್ಲಿ ಇರೋದ್ರಿಂದ ನಾನು ಹೇಳ್ತೇನೆ, ಇವಾಗ ICSE ಸ್ಟೇಟ್ ಸಿಲೆಬಸ್ CBSE ಏನಾಗಲಿ ಯಾವ್ದು ಬೇಕಾದ್ರೂ ಇರಲಿ ನೋಡ್ರಿ, ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಲ್ಲಿ ಯಾವ್ದು ಇಂಗ್ಲೀಷ್ ಅಂದರೆ A to Z, ಕನ್ನಡ ಇಂದ ಆ ಇಂದ ಕ್ಷ, ನಂಬರ್ ಅಂದರೆ 1 ರಿಂದ 100 ಅಷ್ಟೇ. ಅದು 4ನೇ ವಯಸ್ಸಿಗೆ ಆ ಮಗು ಕಲ್ತ್ಕೊಳ್ತು ಅಂತ ಹೇಳಿದ್ರೆ 6ನೇ ವಯಸ್ಸಿಗೆ ತನಕ ಯಾಕೆ ತಳ್ಳಬೇಕು ನಾವು? ರೈಟ್, ಗಾಟ್ ಇಟ್ ಸರ್, ಸೂಪರ್, ರೈಟ್. ಕಾರ್ಯಕ್ರಮದಲ್ಲಿ MK ಕೃಷ್ಣ ಅವರು, ಸುಮಾ ಕಿರಣ್ ಅವರು, ಲೋಕೇಶ್ ತಾಳಿಕಟ್ಟಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಇಷ್ಟೇ ಆಗಿತ್ತು. 1ನೇ ತರಗತಿಗೆ ಮಗುವೊಂದು ಅಡ್ಮಿಷನ್ ಆಗೋ ಸಂದರ್ಭದಲ್ಲಿ 6 ವರ್ಷ ವಯಸ್ಸಾಗಿರಬೇಕು ಅನ್ನುವಂಥ ನಿಯಮ. ವಿಷಯನ ಕೆದಕ್ತಾ ಹೋದಾಗ ಬಹಳಷ್ಟು ವಿಚಾರಗಳು
ಬಯಲಿಗೆ ಬರ್ತಾ ಹೋಯಿತು. ಹಾಗಾಗಿ ಶಿಕ್ಷಣ ಇಲಾಖೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಇರ್ಬೋದು, ಕೂಲಂಕುಷವಾಗಿ ಚರ್ಚೆ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ರಾಜಕೀಯ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೇಡ. 1ನೇ ತರಗತಿಗೆ ಹೋಗಬೇಕು, ಒಂದು ಮಗು 6ನೇ ವರ್ಷಕ್ಕೆ ಅನ್ನೋ ನಿಯಮ ಏನಿದೆ ಅದಕ್ಕೆ ಪ್ಲಸ್ಸ ಮೈನಸ್ಸ ನಿರ್ಧಾರ ಏನಿದೆ ಆದಷ್ಟು ಬೇಗ ಅನೌನ್ಸ್ ಮಾಡಿ. ಮತ್ತು ಇಲ್ಲೊಂದು ಭಾರತದಲ್ಲಿ ಒಂದು ಮಗು ಓದುತ್ತೆ ಅಂತ ಹೇಳಿದ್ರೆ ದೇಶದ ಯಾವುದೇ ಮೂಲೆಗೆ ಹೋದರೂ ಕೂಡ ಆತ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಹೊರಗೆ ಬರಬೇಕು. ಅಂಥ ಒಂದು ಎಜುಕೇಷನನ್ನು ಕೊಡಿ ಅನ್ನುವಂತಹ ಮನವಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.